ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಯಾವ ಪತ್ರದೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ? ಖಂಡಿತ. ಪತ್ರಕ್ಕೂ ಮೊದಲು ವೈರಮುಡಿ ಉತ್ಸವ, ಬ್ರಹ್ಮಾಂಡೋತ್ಸವ, ನಾರಾಯಣಾದ್ರಿ ಉತ್ಸವ, ರಾಮ ಉತ್ಸವ, ರಾಮಪ್ರಿಯ ಉತ್ಸವ ಅಂತೆಲ್ಲ ಹೇಳ್ಕೊಳ್ತಕ್ಕಂಥ ಬಹು ವಿಶೇಷವಾದಂಥ ನಮ್ಮ ಕರ್ನಾಟಕದ ಅತಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಮೇಲುಕೋಟೆಯ ಚಲುವರಾಯಸ್ವಾಮಿ ದೇವಸ್ಥಾನ. ನೋಡಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಹಲವಾರು ಹಿನ್ನೆಲೆಗಳಿದೆ. ಈ ದೇವರ ಬಗ್ಗೆ ತುಂಬ ಕಥೆಗಳಿದೆ. ಕಟ್ಟುಕಥೆಗಳಲ್ಲ, ಉಪಕಥೆಗಳು, ನಿಜವಾದ ಕಥೆಗಳು. ನೋಡಿ, ಇವತ್ತು ಆ ಭಗವಂತನಿಗೆ ವೈರಮುಡಿ ಉತ್ಸವದ ದಿನ ಉತ್ಸವ ಮೂರ್ತಿಯನ್ನ ತೂಗಿಸ್ತಾರೆ. ಆ ಒಂದು ರಥೋತ್ಸವವಾಗಿ ತಗೊಂಡು ಪಲ್ಲಕ್ಕಿ ಥರ ತಗೊಂಡು ಬರ್ತಾರೆ. ವಿಶೇಷವಾಗಿ ಆ ಒಂದು ಉತ್ಸವ ಮೂರ್ತಿ ಎಲ್ಲಿತ್ತು ಅಂದರೆ, ದೆಹಲಿಯ ಸುಲ್ತಾನನ ಹತ್ರ ಆತ ಬಂದು ದಂಡಯಾತ್ರೆ ಮಾಡಿ ತಗೊಂಡು ಹೋಗಿದ್ನಂತೆ. ಭಗವಂತನಿಗೆ ಅರ್ಚನೆ ನಡೀತಿದ್ದ, ಆದರೆ ಉತ್ಸವ ಮೂರ್ತಿ ಇಲ್ಲ ಉತ್ಸವ ಮಾಡಲಿಕ್ಕೆ ಅನ್ನೋ ಒಂದು ಚಿಂತೆಯಿಂದ ಎಲ್ಲರೂ ಇರಬೇಕಾದ್ರೆ ತಮ್ಮ ಯೋಗ ದೀಕ್ಷೆಯಿಂದ ರಾಮಾನುಜಾಚಾರ್ಯರು ಈ ಒಂದು ಮೂರ್ತಿ, ರಾಮರು ಇಟ್ಟು ಪೂಜೆ ಮಾಡುತ್ತಿದ್ದಂಥ ಉತ್ಸವ ಮೂರ್ತಿ ದೆಹಲಿ ಸುಲ್ತಾನನ ಹತ್ರ ಇದೆ ಅಂತ ಗೊತ್ತಾಗಿ ಅಲ್ಲಿ ಹೋಗ್ತಾರಂತೆ. ಹೋಗಿ ಕೇಳ್ಕೊತಾರಂತೆ ವಿಧ ವಿಧವಾಗಿ, ನೋಡಪ್ಪ, ನನ್ನದ ರಾಮಪ್ರಿಯ, ನನ್ನ ಚೆಲುವ ಪಿಳ್ಳೆ ಇಲ್ಲಿ ಬಂದ್ಬಿಟ್ಟಿದ್ದಾನೆ, ನನಗೆ ಕೊಟ್ಟು ಕಳಿಸಿ ಅಂತ ಹೇಳ್ತಾರಂತೆ. ಆ ಸುಲ್ತಾನನಿಗೆ ಮಗಳಿರ್ತಾಳೆ, ತುಂಬ ಅಂದವಾದ ಮಗಳು. ಆಕೆಗೆ ಪ್ರತಿನಿತ್ಯ ಆ ಮೂರ್ತಿಗೆ ಅಲಂಕಾರ ಮಾಡಿ ಮಾತಾಡೋದಂತೆ. ಹಾಗೆಯೇ ಅಷ್ಟು ಆನಂದವಾಗಿರ್ತಕ್ಕಂಥ ಒಂದು ಮೂರ್ತಿ. ಅದ್ರ ಜೊತೆಲೇ ತಾನು ಮದುವೆ ಆದ ಹಾಗೆ ಇದ್ದ ಹಾಗೆ ಆ ಭಗವಂತನ ಆರಾಧನೆ ಎಲ್ಲವನ್ನ ಮರ್ತು ಬಿಟ್ಟಿರ್ತಾಳಂತೆ. ತನ್ನ ಮಗಳಿಂದ ಎಲ್ಲಿ ತೆಗೆದುಕೊಡೋದು ಅಂತ ಹೇಳಿಬಿಟ್ಟು, ನೋಡಪ್ಪ, ನಿನ್ನ ಭಗವಂತ ನಿಜ ಇರೋದಾದ್ರೆ, ನಿನಗೆ ಮೇಲೆ ಅಷ್ಟೊಂದು ಪ್ರೀತಿ ಇರೋದಾದ್ರೆ ನೀನೇ ಕರಿ ಅಂತ ಹೇಳ್ತಂತೆ. ಕರೆದು ತಗೊಂಡು ಹೋಗಪ್ಪ ಅಂತ ರಾಮಾನುಜಾಚಾರ್ಯರು ಅಲ್ಲಿ ಕುಳಿತುಕೊಂಡು, ಓ ನನ್ನ ಚೆಲುವ ಪಿಳ್ಳೆ ಬಾಪ್ಪ ಅಂತ ಹೇಳಿದ್ರಂತೆ. ಸೀದಾ ಪಟ 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 ಅಂತ ಪುಟ್ಟು ಮಗುವಾಗಿ ಓಡಿ ಬಂದು ತೊಡೆ ಮೇಲೆ ಕುಳಿತುಕೊಂಡು ಬಿಡ್ತಂತೆ. ಆಯ್ತಪ್ಪ, ನಿಮ್ಮೆಲ್ಲ ಶಕ್ತಿ ಇದೆ, ಭಗವಂತ ನಿನ್ನ ಒಂದು ಬಂದಿದ್ದಾನೆ ಅಂದರೆ ಅಲ್ಲಿ ಏನೋ ಒಂದಿದೆ, ತುಂಬ ಅದ್ಭುತ, ತಗೊಂಡು ಹೋಗು ಅಂತ ಹೇಳಿಬಿಟ್ಟಂತೆ. ಮರೆತು ಬಿಟ್ಟು, ಯಾಕೆಂದರೆ ಮಗಳಿಗೆ ಮಮಕಾರ ಇರೋದು ಮರೆತು ಬಿಟ್ಟಿದ್ದಾನೆ. ಆ ಭಗವಂತನ ಆ ಒಂದು ಸಾಕ್ಷಾತ್ಕಾರ ನೋಡಿದ್ದೆ, ಅದನ್ನು ತೊಗೊಂಡು ಬಂದ್ಬಿಟ್ರಂತೆ. ಸುಲ್ತಾನನ ಮಗಳಿಗೆ ಅದು ಬಿಟ್ಟಿರಲಾರ್ದೆ ಸೀದಾ ಉತ್ಸವದ ಮೂರ್ತಿ ಹಿಂದ್ಗಡೆನೆ ಬಂದ್ಬಿಟ್ಟಿದೆ ಹೇಳುತ್ತೆ. ಇವತ್ತಿಗೂ ಹಿಂದೂ ಮುಸ್ಲಿಂ ಆ ಒಂದು ಬಾಂಧವ್ಯದ ಸಂಕೇತ ಅಂದರೆ ನಮ್ಮ ಮೇಲುಕೋಟೆಯ ಚಲುವರಾಯಸ್ವಾಮಿ. ಯಾಕೆಂದರೆ ಇವತ್ತಿಗೂ ಈ ಒಂದು ವೈರಮುಡಿಯ ಉತ್ಸವದ ಒಂದು ಸಂದರ್ಭದಲ್ಲಿ ಹೊರಗಮ್ಮ ಅನ್ನತಕ್ಕಂಥ ಒಂದು ಹೆಸರಿನಿಂದ ಆ ದೇವಿಯನ್ನು ಕೂಡ ಪೂಜೆ ಮಾಡ್ಕೋತಾರೆ, ಆ ದೆಹಲಿಯ ಸುಲ್ತಾನನ ಮಗಳಿಗೆ. ಅಷ್ಟು ವಿಶೇಷ ಈ ಒಂದು ವೈರಮುಡಿಯ ಬಗ್ಗೆ. ಅಂದರೆ ಆ ದೇವರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಸಕಲ ಧರ್ಮದವರಿಗೂ, ಸಕಲ ಜಾತಿಯವರಿಗೂ, ಮೇಲ್ಜಾತಿ ಕೀಳ್ಜಾತಿ ಅನ್ನುವ ಮಾತೇ ಇಲ್ಲ ಅಂತ ಒಂದು ವಿಸ್ಮಯದ ದೇವಸ್ಥಾನವೆಂದರೆ ಈ ಒಂದು ನಾರಾಯಣಾದ್ರಿ, ನಾರಾಯಣನ ಅಮೃತ ಕಳಶ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ ಆ ಒಂದು ಚಲುವರಾಯಸ್ವಾಮಿಯ ಆ ಒಂದು ಮೇಲುಕೋಟೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ತಿಳ್ಕೋಬೇಕಾ? ನಾಳಿನ ಸಂಚಿಕೆಗೋಸ್ಕರ ಕಾಯ್ತಿರ್ತೀರ ಅಂತ ನಾನು ಅನ್ಕೋತೇನೆ. ಯಾಕೆಂದರೆ ಒಂದೊಂದು ಪವಾಡಗಳಲ್ಲ ಅಲ್ಲಿರ್ತಕ್ಕಂಥದ್ದು, ಒಂದೊಂದು ವಿಸ್ಮಯಗಳಲ್ಲ, ಒಂದೊಂದು ಕಂಬವು ಒಂದೊಂದು ಕತೆ ಹೇಳುತ್ತೆ. ಪಾಂಡವರಿಂದ ಹಿಡಿದು, ಯಾದವರಿಂದ ಹಿಡಿದು, ಕುಶನಿಂದ ಹಿಡಿದು, ರಾಮನಿಂದ ಹಿಡಿದು, ಕುಶನ ಮಗಳು ಕನಕವಲ್ಲಿಯಿಂದ ಹಿಡಿದು, ಆಕೆಗೆ ಆ ಒಂದು ಯಾದವರಿಗೆ ಹೋಗ್ತಕ್ಕಂಥ ಸೊಸೆಯಾಗಿ ಹೋಗ್ತಕ್ಕಂಥ ಬಾಂಧವ್ಯದಿಂದ ಹಿಡಿದು
ಹಲವಾರು ಗರುಡನಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಸನತ್ಕುಮಾರರಿಂದ ಹಿಡಿದು ಅಗಸ್ತ್ಯರಿಂದ ಹಿಡಿದು ಒಂದೊಂದ ಅಲ್ಲಿ ನಡೆದಿರ್ತಕ್ಕಂಥ ಪವಾಡಗಳು ವಿಸ್ಮಯಗಳು ಆ ಒಂದು ದಕ್ಷಿಣದ ಬದರಿ ಅನ್ನತಕ್ಕಂಥ ಒಂದು ಮಾತು ಕೂಡ ಹೇಳ್ತಾರೆ. ಉತ್ತರದಲ್ಲಿ ಹೇಗೆ ಬದರಿನಾಥ್ ಇದೆಯೋ ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ ಗುರುಗಳೇ, ಅಷ್ಟು ದೂರ ಬದರಿನಾಥ್ ನೋಡ್ಲಿಕ್ಕಾಗ್ಲಿಲ್ಲ ಅನ್ಕೊಳ್ತಕ್ಕಂಥವ್ರು ಚಲುವರಾಯ ಸ್ವಾಮಿಯನ್ನ ನೋಡಿಬಿಟ್ರೆ ಸಾಕಂತೆ. ಆ ಒಂದು ಉತ್ತರದ ಬದರಿ ದಕ್ಷಿಣದ ಬದರಿ ಎರಡರ ಸಮ್ಮೇಳನ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕಾ? ನಾಳಿನ ಸಂಚಿಕೆ ಕಾಯ್ತೀರಿ. ಇರ್ಲಿ, ಇಲ್ಲೊಂದು ಪತ್ರ ಬಂದಿದೆ. ತುಂಬ ಒಂದು ನೋವಿನಿಂದ ಉಡುಪಿಯಿಂದ ಪತ್ರ ಬರೆದಿದ್ದೀರಾ. ತುಂಬ ನೋವಾಗುತ್ತೆ. ಜಾತಸ್ಯ ಧ್ರುವಂ ಮರಣಂ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ನೋಡಿ, ನಿಮ್ಮ ಸಿಗ್ನೇಚರು 2 ಫೋಟೋ ಕಳಿಸಿದ್ದೀರ. ಒಂದು ಮೊದಲಿದ್ದ ಫೋಟೋ, ಹೀಗಿದ್ದ ಫೋಟೋ, ನಿರಂಜನ್ ಆಚಾರ್ ಅಂತ ಹೇಳಿಬಿಟ್ಟು ಆ ಸಿಗ್ನೇಚರಲ್ಲಿ ನೋಡಿ, ನಾನಿಷ್ಟೇನಾ, ನಾನು ಸಾಧಿಸ್ತೇನಾ ಅಂತ. ಆಚಾರ್ಯ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥವರು ಆ ಒಂದು ಬಡಿಗೆಯಿಂದ ಹೊಡಿಬೇಕಾದ್ರೆ ಮೊಳೆ ಕಣ್ಣಿಗೆ ಬಿದ್ದು ಬಲಗಣ್ಣಿಗೆ ದೋಷವಾಗಿ ಬಿಟ್ಟಿದೆ. ನನ್ನ ಜೀವನ ಇಷ್ಟೇನಾ ಗುರುಗಳೇ, ಏನೂ ಸಮಸ್ಯೆಗಳಿರೋದಿಲ್ವಾ, ಮುಂದಕ್ಕೆ ಸರಿಯಾಗುತ್ತಾ? ನನ್ನ ಕಣ್ಣು ಹೋದಾಗಲೂ ಕೂಡ ನಿಮ್ಮ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡ್ತಿದ್ದೆ ಅನ್ನತಕ್ಕಂಥ ಒಂದು ಭಾವ. ಆ ಮಲಗ್ಕೊಂಡೇ ಕೇಳಿಸ್ಕೊತಿದ್ದೆ ಕಿವಿಯಲ್ಲೇ, ಈಗ ಒಂದು ಕಣ್ಣು ಹೋಗ್ಬಿಟ್ಟಿದೆ, ಎಡಗಣ್ಣು ಮಾತ್ರ ಇದೆ, ಮುಂದಕ್ಕೆ ನನ್ನ ಜೀವನ ಹೇಗಿರುತ್ತೆ ಅನ್ನತಕ್ಕಂಥ ಭಾವಾರ್ಥನ ಕೇಳಿದ್ದೀರ. ಖಂಡಿತ ಆತಂಕ ಪಡಬೇಡಿ ಅಯ್ಯ. ನೋಡಿ, ದೇಹಕ್ಕೆ ಮುಪ್ಪಾಗಬಹುದು, ದೇಹಕ್ಕೆ ಕುತ್ತು ಬರಬಹುದು. ನಾವಿರುವವರೆಗೆ ಈ ಒಂದು ಲೋಭಕ್ಕೆ ಅಟ್ಯಾಚ್ಮೆಂಟ್ ಆಗ್ತೀವಯ್ಯ. ಅಮ್ಮ, ಅಪ್ಪ, ಅಣ್ಣ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಹೃದಯ, ನನ್ನ ಮಗು, ನನ್ನ ಪಾಪು, ನನ್ನ ಮೊಮ್ಮಗು, ನಮ್ಮಣ್ಣ, ನಮ್ಮ ತಮ್ಮ, ನಮ್ಮಕ್ಕ, ನಮ್ಮ ತಂಗಿ, ನನ್ನ ಅಧಿಕಾರ ಅನ್ನತಕ್ಕಂಥ ಭಾವ ಇರುವವರೆಗೆ ಆತಂಕ ಪಡಬೇಡಿ. ಎಲ್ಲವೂ ಸರಿಯಾಗುತ್ತೆ. ಹೋಗಿದ್ದು ಹೋಯಿತು. ನಾವೇ ಇರೋದಿಲ್ಲಂತೆ. ಇನ್ನು ನಮ್ಮ ಅಂಗಾಂಗಗಳಿರುತ್ತೋ, ಯಾಕೆ ಆತಂಕ ಪಡ್ತೀರ? ಸರಿಯಾಗುತ್ತೆ. ಜಾತಕದಲ್ಲಿ ಸೂರ್ಯಕೇತು ಭಾವ, ಆ ಒಂದು 2ನೇ ಮನೆಗೆ ಒಂದು ಯಾರಾದರೂ ನೋಡ್ತಿದ್ದಾರಾ ಅಂತ ನೋಡ್ತೀವಿ, ಕುಜರಾಹು ಸಂಧಿ, ಅದರಿಂದಲೇ ಇದೊಂದು ನೋವು. 3ನೇದು ಹಾಗಾಗಿ ಹೇಳ್ತಿರ್ತೀನಿ, ಕೆಲವು ನಕ್ಷತ್ರಗಳು ಜನ್ಮತಾ ನೋವಯ್ಯ. ಅದು ಅನುಭವಿಸಿದವ್ರಿಗೆ ಗೊತ್ತು. ನನ್ನದು ಕೂಡ ಅಂತ ಒಂದು ಜನ್ಮತಾ ನೋವಿನ ನಕ್ಷತ್ರವೇ. ನನಗೂ ನೋವಿದೆ, ಆದರೂ ನೋಡಿ ನಗ್ನಗ್ತಾ ಕುಳಿತಿದ್ದಾನೆ. ಇಟ್ ಈಸ್ ದೇರ್, ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ನಿಮ್ಮದು ಕೂಡ ಅಶ್ವಿನಿ ನಕ್ಷತ್ರ. ಎಲ್ಲೋ ಒಂದು ನೋವಿನ ಭಾವ ಜನ್ಮತಾ ಬರಬೇಕು, ಬೆನ್ನಟ್ಟಿ ಬರಬೇಕು. ಕೆಲವರಿಗೆ ಜನ್ಮತಾ ಒಂದು ಬೆಳ್ಳಿ ಸ್ಪೂನು ಅಂತವೆ, ಕೆಲವ್ರಿಗೆ ಜನ್ಮತಾ ಅಧಿಕಾರ, ಜನ್ಮತಾ ಅದೃಷ್ಟ, ಕೆಲವರಿಗೆ ಪರಿಶ್ರಮದಿಂದ ಅದೃಷ್ಟವನ್ನು ಪಡಿತಕ್ಕಂಥ ತಾಕತ್ತಿದೆ. ಸಿಂಹಲಗ್ನ, ಅರೆ ಖಂಡಿತ ಸಾಧಿಸ್ಕೊತೀರ. ಗುರುವಿನ ಪೂರ್ಣ ಕಟಾಕ್ಷ ನೋಡಿ. ಜನ್ಮತಾ ವೃಷಭ ರಾಶಿಯಲ್ಲಿ ಗುರು, ಈಗಲೂ ಗುರು ಅಲ್ಲಿಯೇ ಇರತಕ್ಕಂಥದ್ದು. ಆತಂಕ ಪಡಬೇಡಿ. ಎಲ್ಲವನ್ನ ಮತ್ತೆ ಮರಳಿ ಪಡೆಯತಕ್ಕಂಥ ಒಂದು ತಾಕತ್ತು ನಿಮ್ಮ ಜಾತಕದಲ್ಲಿದೆ. ಸೂರ್ಯ ಬೇರೆ ಬಹು ವಿಶೇಷವಾಗಿ ವರ್ಗೋತ್ತಮನಾಗಿದ್ದಾನೆ, ತುಂಬಾ ಬಲ್ಲ. ಹಾಗೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಜಾತಕದ ನವಾಂಶೆಯಲ್ಲಿ ಗುರು ಬಂದು ಮೇಷರಾಶಿಯ ಗುರು ಬಂದಾಗ 101% ದೊಡ್ಡ ಕುಟುಂಬಕ್ಕೆ ಒಡೆಯನಾಗ್ತಾನೆ. ದಾನ ಧರ್ಮಗಳನ್ನು ಮಾಡುತ್ತಾನೆ. ಅವನಿಂದ ಬಹು ವಿಶೇಷವಾಗಿ ದೇವಸ್ಥಾನಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ಚಾರಿಟಬಲ್ ಟ್ರಸ್ಟ್, ಈ ಥರದ್ದೊಂದು ಕೈಂಕರ್ಯ ಖಂಡಿತ ನಡೆಯುತ್ತೆ. ಒಂದು ಇಟ್ಟಿಗೆಯಷ್ಟಾದರೂ ಒಂದು ದೇವಸ್ಥಾನ ನಿಮ್ಮಿಂದ ತಗೊಳ್ಳುತ್ತೆ ಸಹಾಯ, ನಿಮ್ಮ ಒಂದು ಕೈಯಿಂದ ತಗೊಳ್ಳುತ್ತೆ. ಅಂದರೆ ನೀವು ಹುಟ್ಟಿರುವುದೇ ಒಂದು ದೈವ ಕಾರ್ಯಕ್ಕೆ ಅನ್ನತಕ್ಕಂಥದ್ದು. ತುಂಬ ದೊಡ್ಡ ಜವಾಬ್ದಾರಿ. ದಣಿ ಆಗ್ತೀಯಯ್ಯ. ಮೇಷರಾಶಿಯಲ್ಲಿ ಗುರುವಿದ್ದಾಗ, ಹುಟ್ಟುವಾಗ ಇಲ್ಲ ನವಾಂಶೆಯಲ್ಲಾದರೂ ಬಂದಿದ್ದಾಗ, ದ ಮ್ಯಾನ್ ವಿಲ್ ಹ್ಯಾವ್ ಹಾರ್ಸಸ್ ಅನ್ನತಕ್ಕಂಥದ್ದು. ಅಶ್ವಗಳ ಪಡೆಯ ಒಡೆಯನಾಗುತ್ತಾನೆ, ಗಜ ಪಡೆಯ ಒಡೆಯನಾಗುತ್ತಾನೆ ಅಂತೆಲ್ಲ ಆಗಿನ ಕಾಲದಲ್ಲಿ ಮಾತಾಡ್ಕೊತಿದ್ರು. ಈಗಿನ ಕಾಲದಲ್ಲಿ ಏನು ಹೇಳ್ತೀವಿ ಅಂದರೆ, ಆಳು ಕಾಳುಗಳ ಸೇವಕರನ್ನು ಒಳಗೊಂಡ ಅಧಿಕಾರಿಯಾಗಿ, ಆ ಒಂದು ಯಜಮಾನನಾಗಿ ನಿಲ್ಲತಕ್ಕಂಥದ್ದು. ಬಂಗಾರದ ಒಂದು ಕಡಗವನ್ನ ಧರಿಸ್ತಕ್ಕಂಥ ತಾಕತ್ತು ನಿಮ್ಮ ಜಾತಕಕ್ಕಿದೆ. ಆ ಕಣ್ಣಿನ ಬಗ್ಗೆ ಯೋಚನೆ ಬಿಡಿ, ಮುಂದಕ್ಕೆ ಹೆಜ್ಜೆ ಹಾಕಿ, ಗೆಲುವೆಲ್ಲ ನಿಮ್ಮದಾಗಿರುತ್ತೆ. ಏನು ಯೋಚನೆ ಮಾಡಿಬಿಡಿ, ನಾವು ನಿಮ್ಮ ಜೊತೆಲಿದ್ದೇವೆ. ಕಣ್ಣೋದ್ರೆ ಏನಂತೆ, ಇವತ್ತು ನಡೀತಿರ್ತಕ್ಕಂಥ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ,
ಅವುಗಳ ಮುಂದ್ಗಡೆ ನೋಡ್ಬೇಕಾ ಅನ್ಸುತ್ತೆ, ಇರಬೇಕಾ ಅನ್ಸುತ್ತೆ. ಆ ಮಟ್ಟದ ಒಂದು ದುರ್ವ್ಯವಸ್ಥೆ. ಆತಂಕಕ್ಕೆ ಒಳಗಾಗಬೇಡಿ, ಎಲ್ಲೋ ಒಳ್ಳೇದಿರ್ತಕ್ಕಂಥದ್ದು. ಇನ್ನೊಬ್ರು ಒಂದು 25-30 ಲೆಕ್ಕ ಹಾಕ್ಬಿಟ್ಟಿದ್ದೀರ ಸ್ವಾಮಿ, ಹುಡುಕಿ ತೆಗೆದು ಎತ್ತಿಟ್ಟಿದ್ದೇವೆ. ಇನ್ನು ಈ ಪಾಟಿ ಮೋಹವೋ ಸಹೋದರನ ಮೇಲೆ ಈ ತಂಗಿಗೆ ಪ್ರಸನ್ನ ಮೀನಾಕ್ಷಿ ಅಂತ ಪಾಪ ಈ ತಾಯಿ ಜೀವ ನೋಡಿ ಪತ್ರ ಬರೆದಿದೆ. ನಮ್ಮಣ್ಣ ಒಂಟಿ ಆಗ್ಬಿಡ್ತಾನೆ, ಅವ್ನಿಗೆ ಮದುವೆಗೆ ನೋಡ್ಕೊಡಿ ಗುರುಗಳೇ. ಅದು ಸುಮಾರು ಒಂದು 30 ಪತ್ರಗಳು ಹಾಕ್ಬಿಟ್ಟಿದೀವವ್ವ. ಖಂಡಿತ. ರಾಘವೇಂದ್ರ ಶರ್ಮಾ, ಹೈದರಾಬಾದ್, 25/7/83 5ವರೆಗೆ ಹುಟ್ಟಿರ್ತಕ್ಕಂಥದ್ದು ಅಂತ. ಕಟಕ ಲಗ್ನದಲ್ಲಿ ಸೂರ್ಯಭಾವ, ಸೂರ್ಯಗೆ ನೇರವಾಗಿ ಚಂದ್ರಭಾವ. ಚಂದ್ರ ಉತ್ತರಾಷಾಢ ನಕ್ಷತ್ರ ಕನ್ಫರ್ಮ್. ಸೂರ್ಯ ನಕ್ಷತ್ರ ಪರಿಚ್ಛೇದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೂ ಅಷ್ಟೇ ಏನೋ ಒಂದು ನೋವು ಸಂಕಟ ಇರುತ್ತೆ ಅಂತ ನಾನು ಹೇಳಿದ್ದೆ. ಸೂರ್ಯ ಚಂದ್ರ ನೋಡಿದಾಗಲೂ ಆ ಸಂಗಮ ಆದಾಗಲೂ ಕೂಡ ಏನಾದರೂ ಒಂದು ಭಾವ. ಕುಟುಂಬ ಸ್ಥಾನದಲ್ಲಿ ಶುಕ್ರನಿದ್ದಾನಮ್ಮ, ಮದುವೆಯ ಪೂರ್ಣ ಯೋಗವಿದೆ, ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ರಾಹು ದಶ ಶುಕ್ರ ಭುಕ್ತಿ 2015 ನವೆಂಬರ್ ಒಳಗಡೆ ಮದುವೆಯ ಪೂರ್ಣ ಪ್ರಭಾವ ಇರತಕ್ಕಂಥದ್ದು. ಸೂರ್ಯ ಪ್ರಭಾವ ಇರೋದ್ರಿಂದ ಜಾತ್ರೆಗಳ ಸಂಭ್ರಮ ಈ ಮಾರ್ಚ್ ಏಪ್ರಿಲ್ ಬಂದ್ಬಿಟ್ರೆ. ಅದು ಗಂಗಾಧರ ಆದಿಚುಂಚನಗಿರಿ ಕ್ಷೇತ್ರದಲ್ಲಿರಬಹುದು, ಹಾನಗಲ್ಲಿರಬಹುದು, ಎಲ್ಲೆಲ್ಲೂ ನಂಜನಗೂಡು. ಒಂದ್ಸಲಿ ನಂಜನಗೂಡು ಹೋಗಿ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಆ ಸೂರ್ಯ ಪರಿಚ್ಛೇದ ನಾನು ಆಗ್ಲೇ ಹೇಳಿದಂಥ ನಿರಂಜನ್ ಅವ್ರಿಗೂ ಅಷ್ಟೇ. ಅಂತ ಒಂದು ಟಿಪ್ಪು ಸುಲ್ತಾನನ ಪಟ್ಟದಾನೆಗೆ ಕಣ್ಣು ಹೋಗಿದ್ದಾಗ ಆ ಒಂದು ತೀರ್ಥ ಹಾಕಿ ಆನೆ ಎದ್ದು ನಿಂತ್ಕೊಳ್ತಂತೆ. ಇದೆಲ್ಲ ನಾನು ನಂಬೋದಿಲ್ಲ ಅಂದಂತೆ. ಯಾರೋ ಬಂದು ಹೇಳಿದಾಗ ये सब कुछ नहीं सुनते हम, नहीं चलता है क्या, आपका ಭಗವಾನ್ ಹಕೀಮ್ है क्या ಅಂತ ಮಾತಾಡಿದ್ನಂತೆ ಆ ಸುಲ್ತಾನ ಟಿಪ್ಪು. ಪ್ರಯತ್ನ ಮಾಡಿಗ್ಯ, ನಮ್ಮ ದೇವರು ಅನ್ನೋದೇನೂ ಇಲ್ಲ, ಅಲ್ಲ ಎಲ್ಲದರಲ್ಲೂ ಇದ್ದಾನೆ ಅಂತೇಳಿ. ಪ್ರತಿನಿತ್ಯ ಮೈಸೂರಿನಿಂದ ನಂಜನಗೂಡಿಗೆ ಕುದುರೆ ಸಾರುಟ್ಟಲ್ಲಿ ಹೋಗ್ಬಿಟ್ಟು ತಗೊಬಂದು ತೀರ್ಥ ಕಣ್ಣಿಗೆ ಹಾಕಿದಂತೆ. ಮಲಗಿದ್ದಾನೆ ಎದ್ದು ನಿಂತು ಬಿಡ್ತಂತೆ. ದಂಗಾಗಿ ಪಚ್ಚಲಿಂಗವನ್ನ ಆ ಒಂದು ಜ್ಞಾಪಕಾರ್ಥಕವಾಗಿ ಅಲ್ಲಿ ಪ್ರತಿಷ್ಠಾಪಿಸಿ, ನೀನು ದೇವರಲ್ಲ, ನೀನೊಬ್ಬ ಡಾಕ್ಟರ್, ಹಕೀಮ್ ನಂಜುಂಡ ಅಂತಾನೆ ಹಾಕಿರ್ತಕ್ಕಂಥ ಒಂದು ಭಾವ. ನಂಜುಂಡೇಶ್ವರನ ಒಂದು ಸನ್ನಿಧಿಯಲ್ಲೂ ಈಗ ಜಾತ್ರೆಗಳ ಸಂಭ್ರಮ, ಆದಿಚುಂಚನಗಿರಿಯಲ್ಲೂ ಜಾತ್ರೆಗಳ ಸಂಭ್ರಮ. ಎಲ್ಲೆಲ್ಲೂ ಪ್ರಯತ್ನ ಮಾಡಿ, ನಿಮಗೂ ನಿರಂಜನ್ ಅವ್ರಿಗಿಬ್ಬರಿಗೂ ಒಳ್ಳೇದಾಗ್ಲಿ, ಆಗುತ್ತೆ ಕೂಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಉಮಾ ಮೈಸೂರಿ ಅಂತ. ಆಹಾ, ಹೇಳಿ ಉಮಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ತಂಗಿ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು? ಅವ್ರ ಹೆಸರು ಸುಮಾ. ಹುಟ್ಟಿದ ದಿನಾಂಕ? 28/3/91. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್, ನಂದು ಗೊತ್ತಿದೆ ಕರೆಕ್ಟ್ ಆಗಿ. ಪರವಾಗಿಲ್ಲ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ 9. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಾ, ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ತುಂಬಾ ಸಂತೋಷ ಆಗ್ತಿದೆ ಗುರುಜಿ ನಂಗೆ. ಆಗ್ಲಿ ತಾಯಿ. ದೊಡ್ಡ ತಾಕತ್ತಿನ ಜಾತಕ ಇದು. ಓ, ನಿಮಗ ಅಕ್ಕ ಇದು ಹೌದು ಅಲ್ವೋ? ಹೌದು, ಆದ್ರೆ ತುಂಬಾ ತಾಳ್ಮೆ ಗುರುಜಿ ಅವಳಿಗೆ. ನಿಜವಾಗ್ಲೂ ಅವಳ ತಾಳ್ಮೆ ಯಾರಿಗಾದ್ರೂ ಇರುತ್ತಾ ಅನ್ನೋದೇ ನಂಗೆ ಒಂಥರ ಇದು. ಹುಟ್ಟಿರೋದು 28/3 ಅಲ್ವಾ? ನನಗೆ ತುಂಬಾ ಆತ್ಮೀಯರಾದಂತ ಒಬ್ಬ ಡಾಕ್ಟರ್ ಇದ್ದಾರೆ. ಹೋಮಿಯೋಪತಿನಲ್ಲಿ ಇಡೀ ಕರ್ನಾಟಕಕ್ಕೆ ಫೇಮಸ್ಸು. ಡಾಕ್ಟರ್ ರುದ್ರೇಶ್ ಅಂತ ಹೇಳ್ಬಿಟ್ಟು. ಇತ್ತೀಚೆಗಷ್ಟೇ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಕೂಡ. ಅವರು ಹುಟ್ಟಿದ ಡೇಟ್ ಆಫ್ ಬರ್ತ್ ಕೂಡ 28/3. ಆ ಒಂದು ಪವರ್. 28 ಅಂದ್ರೆ ಲತಾ ಮಂಗೇಶ್ಕರ್ ಹುಟ್ಟಿರ್ತಕ್ಕಂಥದ್ದು, ಅಂಬಾನಿ ಹುಟ್ಟಿರ್ತಕ್ಕಂಥದ್ದು, ಟಾಟಾ ಹುಟ್ಟಿರ್ತಕ್ಕಂಥದ್ದು, ಹಲವಾರು ಜನರು. ಆ ಒಂದು ತಾಕತ್ತು ಈ ಜಾತಕದಲ್ಲೂ ಇದೆ. ಉಚ್ಚ ಪ್ರಭಾವ, ಗುರುಕೇತು ಸಂಧಿಯಾಗಿರ್ತಕ್ಕಂಥದ್ದು, ತುಂಬಾ ದೊಡ್ಡ ಯಶಸ್ಸು, ಸಾಧನ. ಏನು ಓದ್ತಿದೆಮ್ಮ ಮಗು? ಹಲೋ, ಈ ಹುಡುಗಿಗೆ ಓದ್ತೀನಿ ಅನ್ನೋದಾದ್ರೆ ಓದಿಸಿ. ಏನಾದರೂ ಟ್ರಸ್ಟು, ಧಾರ್ಮಿಕ ಕಾರ್ಯ, ಸಾಮಾಜಿಕ ಕಾರ್ಯ ಏನಾದರೂ ಮಾಡ್ತೀನಿ ಅಂದರೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ. ನೋಡಮ್ಮ, ಅಪರೂಪ ರತ್ನಗಳಿರುತ್ತೆ, ಮಾಮೂಲಿ ರತ್ನಗಳು. ನೋಡಿ, ಕಬ್ಬಿಣನೂ ನಮ್ಗೆ ಭೂಮಿಲೇ ಸಿಗೋದು, ಬಂಗಾರನೂ ಭೂಮಿಲೇ ಸಿಗೋದು, ಪ್ಲಾಟಿನಮ್ಮು ಭೂಮಿಲೇ ಸಿಗೋದು, ಕಲ್ಲು ಭೂಮಿಲೇ ಸಿಗೋದು, ನವರತ್ನವೂ ಭೂಮಿಲೇ ಸಿಗೋದು, ವಜ್ರವೂ ಭೂಮಿಲೇ ಸಿಗೋದು. ಇದು ವಜ್ರ ತಾಕತ್ತಿನ ಜಾತಕ. ಸೊ ಅದರಿಂದ ಮದುವೆ, ಕುಟುಂಬ,
ಅನ್ನತಕ್ಕಂಥದ್ದು ಸ್ವಲ್ಪ ಆತರ ಪಡಬೇಡಿ. ಹಾಗೂ ಮದುವೆ ವಿಚಾರ, ಕುಟುಂಬ ವಿಚಾರ ಅನ್ನೋದು ಅಲ್ಲೊಂದು ನೋವು ಬಂದೇ ಬರುತ್ತೆ. ದೊಡ್ಡವರಿಗೆ ದೊಡ್ಡ ಏಟು, ವಜ್ರಕ್ಕೆ ಒಂದೆರಡು ಏಟು ಬೀಳಲ್ಲ, 100 ಏಟು ಬೀಳುತ್ತೆ, ಸಾವಿರಾರು ಲಕ್ಷಾಂತರ ಏಟು. ಅದಕ್ಕೆ ಆ ಬೆಲೆ ಜಾಸ್ತಿ ಅನ್ನತಕ್ಕಂಥದ್ದು, ಆ ಕಟ್ಟಿಂಗು ಇದೆಲ್ಲ ಲೆಕ್ಕಾಚಾರ ಬರ್ತಕ್ಕಂಥ ಅಂತ ಒಂದು ಭಾವ. ಸೊ ಅದರಿಂದ ಇವಳಿಗೆ ಎಲ್ಲೋ ಆ ಒಂದು ದಾಂಪತ್ಯ ವಿಚಾರಕ್ಕೆ ಒಂಚೂರು ಎಳೆದಾಟ ಬರ್ತಕ್ಕಂಥದ್ದಾಗುತ್ತೆ. ಆತುರ ಪಡಬೇಡಿ ಅಷ್ಟೇ. ಒಂದು ಬಾಳೆ ಗಿಡದ ಮದುವೆ ಮಾಡಿಸಿ, ಬಾಳೆ ಗಿಡವನ್ನ ಗಂಡು ಅಂತ ಕರಿತೇವೆ. ನಟಿ ಐಶ್ವರ್ಯ ರೈ ಕೂಡ ಬಾಳೆ ಗಿಡದಕ್ಕೆ ಮದುವೆ ಮಾಡಿಸಿದ್ದು. ಕೆಲವ್ರಿಗೆ ಮಾಡಿಸ್ಬೇಕಾಗುತ್ತೆ. ಈ ಹುಡುಗಿಗೆ ಮಾಡಿಸಿ ನಂತರ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಆಯಿತು ಅಂತ ಹೇಳಿದ್ರೆ ಶುಕ್ರ ಪ್ರಭಾವ ತುಂಬಾ ಚೆನ್ನಾಗಿರೋದ್ರಿಂದ ಹೇಗೂ ವೈರಮುಡಿ ಉತ್ಸವ, ಚಲುವರಾಯ ಸ್ವಾಮಿ ದರ್ಶನಕ್ಕೆ ಹೋಗಿ ಬರ್ಲಿಕ್ಕೆ ಒಂದ್ಸಲಿ ಪ್ರಯತ್ನ ಮಾಡಿಸಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಹಾಗೆ ಕುಜರಾಹು ಸಂಧಿ, ಒಂದು ಚಿಕ್ಕದಾಗಿ ಕುಜಾಶನಿ ಸಂಧಿ ಕೂಡ ಮೇಲುಕೋಟೆಯಲ್ಲಿರ್ತಕ್ಕಂಥ ನರಸಿಂಹ ಇಲ್ಲ, ನವನಾರಸಿಂಹಗಳಲ್ಲಿಯೇ ತುಂಬಾ ಶ್ರೇಷ್ಠವಾದ ಬಹುದೊಡ್ಡ ಖ್ಯಾತಿ ಉಳ್ಳಂತಹ ನರಸಿಂಹ ಅಂತ ಹೇಳಿದ್ರೇನೆ ಆಹೋಬಲ ನರಸಿಂಹ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದಂತ ಕ್ಷೇತ್ರ ಅನ್ನೋ ಒಂದು ಮಾತಿದೆ. ಅಲ್ಲಿ ಇವತ್ತಿಗೂ ರಕ್ತ ಬಲಿ ಇದೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆ ಬೆಳಿಗ್ಗೆ ಕೆಲವರು ಪ್ರಾಣಿ ಬಲಿಯಲ್ಲಿ ತಕ್ಕಂಥದ್ದನ್ನ ಕೊಡ್ತಾರೆ ಅನ್ನೋ ಒಂದು ಮಾತು. ಮತ್ತು ಮಾರನೇ ದಿನ ಹೋದ್ರೆ ಸಂಜೆ 6 ಗಂಟೆ ಮೇಲೆ ಒಂದು ನರಪಿಳ್ಳೆಯೂ ಇರಬಾರದು, ನರಸಿಂಹ ಓಡಾಡುತ್ತಾನೆ ಅನ್ನತಕ್ಕಂಥ ಮಾತು. ಮಾರನೇ ದಿನ ಹೋದ್ರೆ ಒಂದೇ ಒಂದು ತೊಟ್ಟು ರಕ್ತ ಧಾರೆ ಹರಿದಿರತಕ್ಕಂಥದ್ದು, ಒಂದು ತೊಟ್ಟು ಹನಿ ರಕ್ತವು ಕಾಣಿಸುವುದಿಲ್ಲ ಅನ್ನತಕ್ಕಂಥ ಪ್ರತೀತಿ ಇದೆ ಅನ್ನತಕ್ಕಂಥ ಮಾತು ಕೂಡ ಕೇಳಿದ್ದಾನೆ. ಪ್ರಯತ್ನ ಮಾಡಿ. ಒಮ್ಮೆ ಆಹೋಬಲ ನರಸಿಂಹಕ್ಕೂ ಈ ಮಗುವನ್ನ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ಒಳ್ಳೇದಾಗ್ತಕ್ಕಂಥದ್ದು. ಹೋಗ್ಬನ್ನಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಅಕ್ಕ ಮಹಾದೇವಿ ಅಂತ ಯಾದಗಿರಿಯಿಂದ ಕಾಲ್ ಮಾಡಿದ್ದು. ಹೌದಾ? ಅಕ್ಕ ಮಹಾದೇವಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ 18/9/1993. ಸಮಯ ಸಂಜೆ 4:45. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 5 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮಾ. ಹಲೋ. ನಮಸ್ತೆ ಶಂಕರ. ಗುರುಜಿ ನಮಸ್ತೆ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ನಮಸ್ತೆಮ್ಮ. ನಮಸ್ತೆ ತಾಯಿ. ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಾನು 2nd PU ಓದ್ತಾ ಇರೋದು. ನಾನು ಮೆಡಿಕಲ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಇಂಜಿನಿಯರ್ ಮಾಡ್ಬೇಕು ಅನ್ಕೊಂಡಿದೀನಿ. ಆ ಫೀಲ್ಡ್ ನನ್ಗೆ ನನ್ ಲೈಫ್ಗೆ ಗುಡ್ ಅಂದ್ರೆ ನನ್ ಬ್ರೈಟ್ ಫ್ಯೂಚರ್ ಆಗುತ್ತಾ ಹೇಗೆ ಅಂತ ಕೇಳಿ. 101% ತಾಯಿ, 101% ಆಗುತ್ತೆಮ್ಮ. ರಾಹು ದಶಮದಲ್ಲಿದ್ದು ಶನಿ ನಕ್ಷತ್ರದಲ್ಲಿ, ಅನುರಾಧ ನಕ್ಷತ್ರದಲ್ಲಿದ್ದು ಅದ್ರ ಮೇಲೆ ಶನಿ ದೃಷ್ಟಿ. ಏನಾದ್ರೂ ಒಂದು ಓದ್ಕೋತಾನೆ, ಸಾಧಿಸ್ಕೋತಾನೆ, ಯಾವುದ್ರಲ್ಲಿ ಬರ್ತಾನೆ ಅನ್ನೋದಾದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ 2ನೇ ಮನೆ 10ನೇ ಮನೆ ನೋಡ್ತಾರೆ. ಶನಿ ಯಾರ್ಯಾರ ಮೇಲೆ ನೋಡ್ತಾರೆ ಅಂತ ನನ್ನ ಗುರುಗಳು ಹೇಳ್ಕೊಟ್ರು. ಕರ್ಮಾಧಿಪತಿ ಕಣೋ, ಅವ್ನು ಯಾರ್ಯಾರನ್ನು ನೋಡ್ತಾನೆ, ಯಾವ ಮನೆ ನೋಡ್ತಾನೆ, ಯಾರ ಜೊತೆಲಿದ್ದಾನೆ ನೋಡೋ ಹುಡುಕೋ ಅಂತ. ಕೆಲವರು ಒಂದೊಂದೊಂದೊಂದೊಂದು ಜಂಪ್ ಆಗ್ತಾ ಇರ್ತಾರೆ, ಕೆಲವರು ಒಂದರಲ್ಲೇ ಒಂದು ಗಮ್ಯದಲ್ಲಿ ಹೋಗ್ತಾ ಇರ್ತಾರೆ. ಸೊ ಹಾಗೆ ನಿಮ್ಮ ಜಾತಕದಲ್ಲಿ ಭಾವದಲ್ಲಿ ಶುಕ್ರ, ರಾಹು, ಶನಿ ಮೂವರ ಸಂಗಮ 101%. ಏನಾದರೂ ಇಂಟೀರಿಯರ್ ಡಿಸೈನಿಂಗ್ಗೆ ಸಂಬಂಧಪಟ್ಟಂಥದ್ದು, ಆರ್ಕಿಟೆಕ್ಟ್ಗೆ ಸಂಬಂಧಪಟ್ಟಂಥದ್ದು, ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದು, ಏವಿಯೇಷನ್ಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥದ್ದು, ಏರೋನಾಟಿಕಲ್ಸ್ಗೆ ಸಂಬಂಧಪಟ್ಟಂಥದ್ದು, ನ್ಯಾನೋ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಈ ಥರದ್ದು ಆ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ತಗೊಂಡ ಅಂದರೆ 101% ನೀವು ಬೆನಿಫಿಟ್ ಆಗ್ತೀರಾ. ಇದೆ ಇಂಜಿನಿಯರಿಂಗಲ್ಲಿ ಇದೆ, ಆತಂಕನೇ ಪಡಬೇಡಿ. ವಕ್ರ ಶನಿ ಸ್ವಲ್ಪ. ಸೊ ಆಸೆ ಪಟ್ಟಿದ್ದು ಬಿಟ್ಟು ಬೇರೆ ದಾರಿಗೆ ಹೋಗಬೇಕು. ದ ಸೇಮ್ ರೋಡ್, ಕ್ರಾಸ್ ರೋಡ್ ಆಗ್ತಿಲ್ವೇ, ಬೇರೆ ಇನ್ನೇನು ಮಾಡೋದು, ಆಪ್ಷನ್ನೇ ಇಲ್ಲ, ಅದನ್ನ ತಗೊಳ್ಳೇಬೇಕು ಅನ್ನೋ ರೀತಿ ಮಾಡತಕ್ಕಂಥದ್ದು ಆಗುತ್ತೆ. ಅದರಿಂದ ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ವಕ್ರ ಶನಿ ಅಲ್ವಾ, ಅದಕ್ಕೇನು ಮಾಡಿ ಅಂದರೆ ತಿಂಗಳಿಗೊಂದು ಶನಿವಾರ ಯಾರಾದರೂ ವಯಸ್ಸಾದವರಿಗೆ ಒಂದು ಶನಿವಾರ ತಪ್ಪಬಾರ್ದು. 3 ಇಲ್ಲ 5 ಇಲ್ಲ 8 ಜನ ಭಿಕ್ಷುಕರಿಗೆ ಮನೆಯಲ್ಲೇ ಹಬ್ಬದ ಅಡಿಗೆ ಮಾಡಬೇಕು. ಅದರಲ್ಲಿ ಒಂದು ಅನ್ನ, ರಸ, ಪೂರಿ, ಕೂಟು, ಪಲ್ಯ, ಕೋಸಂಬರಿ, ಒಂದು ಸಿಹಿ, ಒಂದು ಹಣ್ಣು, ಒಂದು ಕೈ ವಸ್ತ್ರ, ಇಷ್ಟು ತಗೊಂಡು ಬಾಳೆ ಎಲೆ ಇಲ್ಲ ಊಟದೆಲೆ ತಗೊಂಡು ಹೋಗಿ ಅಲ್ಲಿ ಹಾಕಿ ಅವರಿಗೆ ಗುರುಗಳ ಥರ ಸೇವೆ ಮಾಡಬೇಕು. ಎಲೆಗೆ ನೀರು ಹಾಕಿ ಒರೆಸಿ ಅವರಿಗೆ ಊಟ ಬಡಿಸಿ, ತಿಂದಾದ್ಮೇಲೆ ಸಿಹಿ ಕೊಟ್ಟು, ಸಿಹಿ ಆದಮೇಲೆ ಹಣ್ಣು ಕೊಟ್ಟು,
ಮುಷ್ಟಿ ಹೀಗೆ ಕೈ ಹಾಕಿದ್ರೆ ಮುಷ್ಟಿ ಪೂರ್ತಿ ದುಡ್ಡು ಸಿಗಬೇಕು, ಕಾಯಿನ್ಸು. ಅಷ್ಟನ್ನು ತೆಗೆದು ಆ 3 ಜನಕ್ಕೂ 5 ಜನಕ್ಕೂ 8 ಜನಕ್ಕೂ ಕೊಟ್ಟು ಅಂಗವಸ್ತ್ರ ಇಲ್ಲ ಕೈವಸ್ತ್ರ, ಒಂದು ಶಲ್ಯವಾದರೂ ಇಲ್ಲ ಒಂದು ಪುಟ್ಟ ಟವಲ್ ಆದರೂ ಅವ್ರಿಗೆ ಕೊಟ್ಟು ಬನ್ನಿ. 8 ಶನಿವಾರ ಮಾಡೋ ತಾಯಿ. ಶನಿ ಬಂದು ನಿರ್ಗತಿಕರ ಹತ್ರ, ವಯಸ್ಸಾದವ್ರ ಹತ್ರ, ಅದಕ್ಕೆ ವಯಸ್ಸಾದವ್ರು ನೋಡಿ ಕಾಯಿನ್ಸ್ ಎಣಿಸ್ತಾ ಇರ್ತಾರೆ, ದುಡ್ಡು ಎತ್ತಿಡ್ತಾ ಇರ್ತಾರೆ. ಅವ್ರಿಗದೊಂದು ಆಸೆ, ಅವ್ರ ಕೈಗೆ ಕೊಡಬೇಕು. 50 ದಾಟಿರೋರು ಮನೇಲಿ ಇದ್ದಾರೆ ಅಂದ್ರೆ ಅವ್ರ ಕೈಗೆ ದುಡ್ಡು ಕೊಡ್ತಾ ಇರಿ, ನಿಮ್ ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ. ನಾನು ಅದು ಮಾಡ್ತಾ ಇರ್ತೇನೆ, ನನಗೆ ಅದಕ್ಕೆ ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ. ಐ ವಾಸ್ ಜಸ್ಟ್ ಕರೆಕ್ಟೆಡ್. ದೇವರ ದಯದಿಂದ ಆ ಹಿರಿಯರು ಬಯಸಿದ್ದೇನೂ ಇಲ್ಲ, ಅವರ ಆಶೀರ್ವಾದ ಇದೆ. ನೀವು ಇದನ್ನ ಮಾಡಿ, ಅದ್ಭುತ. ಆತಂಕವೇ ಪಡಬೇಡಿ. 101% ಯು ವಿಲ್ ಅಚೀವ್ ಇಟ್. ಗೋ ಫಾರ್ ಇಟ್. ಅಕ್ಕ ಮಹಾದೇವಿ ಅವರೇ, ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ಸ್ ಇನ್ನೇನು ಹತ್ರ ಬರ್ತಿದೆ ಅಂತ ಹೇಳಿದ್ರಿ. ಹಾಗೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ನೋಡಿ, ನಾನು ವೈರಮುಡಿ ಬಗ್ಗೆ ಹೇಳ್ತಾ, ಈ ಒಂದು ದೇವಸ್ಥಾನದಲ್ಲಿ ಜಾತಿ ಧರ್ಮ ಅನ್ನುವ ಮಾತೇ ಇಲ್ಲ ಅನ್ನತಕ್ಕಂಥ ಮಾತು ಹೇಳಿದೆ. ವೈರಮುಡಿ ಉತ್ಸವದ ದಿನ ನೀವು ನಂಬೋದಿಲ್ಲ, ಜಾತಿಯನ್ನ ಮೀರಿದ್ದು ಆದಿ ಕರ್ನಾಟಕದವರು ನೋಡಿ, ರಾಮಾನುಜಾಚಾರ್ಯರು ಆ ಒಂದು ಹುತ್ತದಲ್ಲಿ ಆ ಭಗವಂತ ಮುಚ್ಚಿ ಹೋಗಿರ್ತಾನಂತೆ. ಸ್ವಪ್ನದಲ್ಲಿ ಬಂದು ಹೇಳತಕ್ಕಂಥದ್ದಂತೆ. ಕರ್ಕೋ ಬಂದು ಅಲ್ಲೆಲ್ಲ ಪೊದೆಗಳು ಮುಚ್ಚಿ ಹೋಗಿರುತ್ತೆ. ಶುದ್ಧಿ ಮಾಡಿಸಿ ಆ ಆದಿ ಕರ್ನಾಟಕದವರೇ ಆ ಹುತ್ತವನ್ನೆಲ್ಲ ಶುದ್ಧಿ ಮಾಡಿ ಭಗವಂತನನ್ನ ನೋಡಲು ಹಾಗೂ ಇರುವುದನ್ನ ತೋರಿಸಲು ಸಹಾಯ ಮಾಡತಕ್ಕಂಥದ್ದು. ಆ ಆದಿ ಕರ್ನಾಟಕದವರಿಗೆ ಭಗವಂತನನ್ನ ತೋರಿಸಿಕೊಟ್ಟಿದ್ದಕ್ಕೋಸ್ಕರ ತಿರುಕುಲತ್ತಾರ್ ಅಂತ ಹೆಸರಿಡ್ತಾರೆ. ನಿಮ್ಮಿಂದ ನಾನು ನೋಡಿದ್ದು, ನಿಮ್ಮಿಂದ ನನಗೆ ಭಗವಂತ ಪ್ರಾಪ್ತಿಯಾಗಿದ್ದು, ಇನ್ನು ಮೇಲೆ ನಿಮಗೂ ಕೂಡ ಆ ಭಗವಂತನ ಸೇವೆಯಲ್ಲಿ ಪೂರ್ಣವಾದಂಥ ಫಲ ಸಿಗಲಿ ಅಂತ ಹೇಳಿ, ಈಗಲೂ ಎಷ್ಟೋ ದೇವಸ್ಥಾನಗಳಲ್ಲಿ ಬಿಡೋದಿಲ್ಲ. ಜಾತಿ ಧರ್ಮ, ನೀವು ಕೀಳ್ ಜಾತಿ, ಊರು ಹೊರಗಡೆ ಇರಿ, ದೇವಸ್ಥಾನಕ್ಕೆ ಬಿಡೋದಿಲ್ಲ, ಏನೇನೋ ಮಾಡ್ತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಬಾರಿ ಹೇಳಲಿಕ್ಕೆ ನೋವಾಗುತ್ತೆ. ನನ್ನ ಗುರುಗಳು ಒಂದೊಂದೆಲ್ಲ ತೋರಿಸ್ಕೊಟ್ಟಿರೋದು. ಹೋಗಿದ ತಕ್ಷಣ ಗೋತ್ರ ಕೇಳ್ತಾರೆ ದೇವಸ್ಥಾನಗಳಲ್ಲಿ, ನಿಮ್ಮ ಗೋತ್ರ ಹೇಳಿ ಅಂತ ಪೂಜೆ ಮಾಡಬೇಕಾದ್ರೆ. ಆ ಗೋತ್ರ ಕೇಳೋದೇ ತಪ್ಪು ಅನ್ನತಕ್ಕಂಥದ್ದು ನನ್ನ ಗುರುಗಳ ಅಭಿಮತ ಆಗಿತ್ತು. ಯಾಕೆ ಗೋತ್ರ ಕೇಳುತ್ತಿದ್ದ ಹಾಗೆಯೇ ಗೊತ್ತಾಗ್ಬಿಡುತ್ತೆ ನಾವು ಕೀಳು ಜಾತಿಯ ಮೇಲು ಜಾತಿ ಅಂತ. ಇದು ಕೆಲವೊಂದು ಜಾತಿಯವರು ಮಾಡಿಕೊಂಡಿರ್ತಕ್ಕಂಥ ಗೋತ್ರ ಪರಿಚಯ. ಆ ಗೋತ್ರದಿಂದಲೇ ಅವ್ರಿಗೆ ಯಾವ ರೀತಿ ಪೂಜೆ, ಯಾವ ರೀತಿ ಸೇವೆ ಮಾಡಬಹುದು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೀವು ಗಮನಿಸಿ ನೋಡಿ, ಕೆಲವೊಂದು ದೇವಸ್ಥಾನಗಳಿಗೆ ಹೋದ್ರೆ ಕೆಲವರಿಗೆ ಒಂದು ಪಂಕ್ತಿ, ಆ ಗೋತ್ರದವರಿಗೆ ಒಂದು ಪಂಕ್ತಿ, ಇನ್ನು ಕೆಲವರಿಗೆ ಬೇರೆ ಗೋತ್ರದವರಿಗೆ ಬೇರೆಯೇ ಊಟದ ಪಂಕ್ತಿ. ಅಂದ್ರೆ ಆ ಗೋತ್ರ ಕೇಳ್ತಿದ್ದ ಹಾಗೆ ಗೊತ್ತಾಗುತ್ತೆ ಅವರಿಗೆ, ಇವರು ನಮ್ಮ ಗೋತ್ರದವರ ಅನ್ನತಕ್ಕಂಥದ್ದು ನೋಡಿ. ಆದರೆ ಇಲ್ಲಿ ನಮ್ಮ ಮೇಲುಕೋಟೆಯಲ್ಲಿ ಚಲುವರಾಯಸ್ವಾಮಿ ದೇವಸ್ಥಾನದಲ್ಲಿ ಆ ಬ್ರಹ್ಮಾಂಡವಾದಂಥ ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಆ ದಿನ ಅವರು ಬಂದು ಪೂಜೆ, ಮೊದಲು ಪೂಜೆ ಅವರೇ ಮಾಡಬೇಕು. ಬ್ರಾಹ್ಮಣರು ಕೂಡ ಹೋಗಲ್ಲ, ವೈದಿಕರು ಹೋಗಲ್ಲ, ಆಚಾರ್ಯರು ಹೋಗಲ್ಲ, ಎಷ್ಟು ದೊಡ್ಡ ರಾಜನಾದರೂ ಅರಸನಾದರೂ ಒಳಗಡೆ ಹೋಗಲ್ಲ. ನಿಮಗೆ ಸೇರಿದಪ್ಪ ನಿಮ್ಮ ಭಗವಂತ, ಹೋಗಿ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಅವರು ಹೋಗಿ ಪೂಜೆ ಮಾಡಿ ಅವ್ರಿಗೆ ಏನಿದೆಯೋ ಅವ್ರಿಟ್ಟು ನೈವೇದ್ಯ, ಅವ್ರು ಮಾಡಿದ ಪೂಜೆ, ಅವ್ರು ಮಾಡಿದ ಸಂಪ್ರದಾಯ, ಅದು ನಿಮ್ಮದಪ್ಪ, ಇವತ್ತು ನಿಮ್ಮ ಭಗವಂತ ಅಂತ ಬಿಟ್ಕೊಟ್ಟಿರ್ತಾರೆ. ಅಂತ ಒಂದು ವಿಶೇಷ ನಾಳಿನ ದಿನ ತಿರುಕುಲತ್ತಾರ್, ನಿಮ್ಮಿಂದ ನಮಗ ಭಗವಂತ, ಕುಲಗಳಲ್ಲಿಯೇ ಶ್ರೇಷ್ಠವಾದ ಕುಲ ಅಂತ ರಾಮಾನುಜಾಚಾರ್ಯರು ಆಗ್ಲೇ ಹೇಳಿದ್ರು. ಆ ಜಾತಿ ಮಟ್ಟವನ್ನ ತೆಗೆದು ಹಾಕಲಿಕ್ಕೆ. ಆದ್ರೂ ಈಗಲೂ ಎಲ್ಲೋ ಕೆಲವು ಕಡೆ ಇನ್ನೂ ಆ ಜಾತಿ, ಆ ಗೋತ್ರ, ಆ ಧರ್ಮ ಅನ್ನತಕ್ಕಂಥ ಭಾವ, ಅಂತ ಒಂದು ಜಾತಿ ಧರ್ಮ ಭಾವಕ್ಕೂ ಮೀರಿದಂಥ ಬಾಂಧವ್ಯ ಸಂಕೇತ ವೈರಮುಡಿಯ ಸಂಕೇತ. ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕಾ? ನಾಳಿನ ಸಂಚಿಕೆ ನೋಡಿ ತಿಳಿಸ್ಕೊಡ್ತೇನೆ. ಗುರುಜಿ, ನಿಜಕ್ಕೂ ಸಮಾನತೆಯನ್ನ ಸಾರತೆ ವೈರಮುಡಿ ಉತ್ಸವ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಮುಂದೇನ್ ಹೇಳ್ತಾ ಇದ್ದೀರಾ ಗುರುಜಿ? ರಾಮನಿದ್ದ ಅನ್ನೋದು ಎಷ್ಟೋ ಜನ ನಗಪಾಟ್ಲಿ ಮಾತಾಡ್ತಾರೆ, ಇದ್ನ ಅಂತ. ರಾಮನಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯೇ ವೈರಮುಡಿ ಉತ್ಸವ. ಎಷ್ಟೋ ಜನ ಗೊತ್ತಿಲ್ಲ. ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ನಡೆದಾಗ ಪಂಚಗ್ರಹ ಕೂಟ ನಡೆದು ಪುಷ್ಯ ನಕ್ಷತ್ರ ಒಂದು ನಡೆದಿತ್ತು. ಆವತ್ತು ಪಟ್ಟಾಭಿಷೇಕ ಆಗದೆ ಕೈಯಿಂದ ತಪ್ಪು ಹೋಗುತ್ತೆ ನೋಡಿ. ಅದನ್ನು ತಡೀಲಾರದೆ
ಅವತ್ತೇ ಆ ಒಂದು ಮೀನ ಮಾಸದ ಪುಷ್ಯ ನಕ್ಷತ್ರದ ದಿನ ಆ ಒಂದು ರಾಮಚಂದ್ರರ ಒಂದು ನನ್ನ ತಂದೆಯ ಆಸೆ ಹೋಯ್ತಲ್ಲ, ತಂದೆಗೆ ಆ ದಿನ ಪಟ್ಟಾಭಿಷೇಕ ನನ್ನ ತಂದೆ ನೋಡಬೇಕಿತ್ತಲ್ಲ ಅನ್ನೋ ಒಂದು ಆಸೆಯಿಂದ ಆ ಒಂದು ಚೆಲುವರಾಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನಿಟ್ಟು ಪಟ್ಟಕ್ಕೆ ಏರಿಸಿ ಆಡಿಸಿ ಆ ತಂದೆಗೆ ಸಮರ್ಪಿಸ್ತಿದ್ರಂತೆ. ಎಷ್ಟು ಕಾಕತಾಳಿ ಅಂದರೆ ನಾಳೆ ಪುಷ್ಯ ನಕ್ಷತ್ರವೇ ಮೀನ ಮಾಸದ್ದು. ಹಾಗಾದ್ರೆ ಆಗ ನಡೆದಂಥ ಯುಗ ಯುಗಾಂತರಗಳ ಹಿಂದೆ ತ್ರೇತಾಯುಗದಲ್ಲಿ ನಡೆದಂಥ ಒಂದು ಪವಾಡ ಈಗ ನಡೆದಿದೆ, ನಡೆಯುತ್ತಿದೆ ಅಂದರೆ ಯೋಚನೆ ಮಾಡಿ ನೋಡಿ. ಈಗಲೂ ಅದೇ ಮೀನ ಮಾಸದ ಪುಷ್ಯ ನಕ್ಷತ್ರದ ದಿನ ವೈರಮುಡಿ ಉತ್ಸವ, ಪಲ್ಲಕ್ಕಿ ಉತ್ಸವ, ರಥೋತ್ಸವ ನಡೆಯುತ್ತೆ ಅಂದ್ರೆ ರಾಮಚಂದ್ರರಿದ್ರು. ಅದೇ ಸತ್ಯ, ಇದೂ ಸತ್ಯ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತೀನಿ. ಆದರೆ ಇವತ್ತು ನನಗೆ ತುಂಬ ಇಷ್ಟವಾದ ನಂಜುಂಡ, ನಂಜನ್ನು ಉಂಡು ಆ ಒಂದು ವಿಷಕಂಠನಾದಂಥ ನಂಜುಂಡೇಶ್ವರ ಸ್ವಾಮಿಯ, ನಂಜನಗೂಡು ನಂಜುಂಡೇಶ್ವರ ದೇವರ ರಥೋತ್ಸವ, ಪಲ್ಲಕ್ಕಿ ಎಷ್ಟು ಜನಕ್ಕೆ ಗೊತ್ತಿದೆ? ಈ ಕ್ಷೇತ್ರಕ್ಕೆ ಹಲವಾರು ಮಹತ್ವ ಇದೆ ಅನ್ನತಕ್ಕಂಥದ್ದು. ತುಂಬ ಅದ್ಭುತಗಳ ಆಗರ ನೋಡಿ. ಹಿಂದೆ ರೇಣುಕಾದೇವಿ ಜಮದಗ್ನಿ ಅವರ ಮಗನಾಗಿ ಅಕ್ಷಾತ್ರವರ್ಣದ ಒಂದು ವಿಶೇಷ, ಅಲ್ಲಿಗೆ ಬ್ರಾಹ್ಮಣನೂ ಅಲ್ಲ ಕ್ಷತ್ರಿಯನೂ ಅಲ್ಲ ಅಂತ ಒಂದು ತೇಜಸ್ಸಿನ ಮಗನಾಗಿ ಹುಟ್ಟುತ್ತಾನೆ ಪರಶುರಾಮರು, ವಿಷ್ಣು. ಆ ಒಂದು ಪರಶುರಾಮರು ಜಮದಗ್ನಿ ಏನ್ ಮಾಡ್ತಾರೆ ಅಂದ್ರೆ ರೇಣುಕಾದೇವಿಯ ತಲೆಯನ್ನು ಕತ್ತರಿಸು ಅಂತ ಹೇಳ್ತಾರೆ. ಆಕೆಯ ಮನಸ್ಸಿನಲ್ಲಿ ಲೋಪವಾಗಿ ಬಿಟ್ಟಿದೆ. ಅದು ಅವರು ತಮ್ಮ 3 ಮಕ್ಕಳನ್ನು ಕರೀತಾರೆ. ಅವ್ರಿಗೆ 3 ಮಕ್ಕಳಿರುತ್ತೆ. ನಿನ್ನ ತಾಯಿ ತಪ್ಪು ಮಾಡಿದ್ದಾರೆ, ನೀವು ತಂದೆ ವಾಕ್ಯವನ್ನು ಪಾಲನೆ ಮಾಡಬೇಕು, ಕತ್ತರಿಸಿ ಅಂತಾರೆ. ಕತ್ತರಿಸೋಲ್ಲ ಮೊದಲನೇ ಮಗ, ಅವನಲ್ಲೇ ಭಸ್ಮ ಮಾಡ್ತಾರೆ. ಅಗ್ನಿ ಅಂದ್ರೆ ಅಗ್ನಿ ಅವರು. ಎರಡನೇ ಮಗನ್ಗೆ ಹೇಳ್ತಾರೆ, ಆತನೂ ಮಾಡಲ್ಲ, ಅಮ್ಮನ್ ಕತ್ತರಿಸೋದ ತಲೆ ಅಂತ. ಅಲ್ಲೇ ಬೂದಿ. ಪರಶುರಾಮರನ್ನು ಕರೀತಾರೆ, ರಾಮ ಅಂತ ಹೇಳ್ತಾರೆ. ಅಷ್ಟೇ ಬಂದು ನಿಂತ್ಕೋತಾರೆ. ಅಲ್ಲಿವರೆಗೂ ರಾಮ ಅಂತಾನೆ ಹೆಸರು. ಅಪ್ಪಾಜಿ ಏನ್ ಮಾಡ್ಬೇಕು ಅಂದ್ರೆ ನಿನ್ನ ತಾಯಿ ಶಿರವನ್ನ ಛೇದ ಮಾಡು ಅಂತಾರೆ. ಏನು ಮಾತಾಡಲ್ಲ. ಅಲ್ಲೇ ಒಂದು ಪರಶು ಇರುತ್ತೆ, ಕೊಡ್ಲಿ, ತಗೊಂಡು ಒಂದೇ ಏಟು ಅಷ್ಟೇ. ಆ ರಕ್ತ ಜಮದಗ್ನಿಯ ಮೇಲೆ ಬೀಳುತ್ತಂತೆ. ಆಗ ತಾಪ ಇಳಿಯುತ್ತಂತೆ. ಆ ಅಗ್ನಿ ಪ್ರಜ್ಞೆ ಬರುತ್ತಂತೆ. ಆ ಸಿಟ್ಟಿಗೆ ತನ್ನ ಹೆಂಡತಿ ತಪ್ಪು ಮಾಡಿಬಿಟ್ಲಲ್ಲ ಅನ್ನೋ ಒಂದು ಕೋಪದಿಂದ ಇದ್ದವರು ನೋಡ್ತಾರೆ, ಮಕ್ಕಳು ಇದಾಗ್ಬಿಟ್ಟಿದೆ. ಶಾಂತವಾದಂಥ ಅವರು, ಇವತ್ತಿನಿಂದ ಲೋಕದಲ್ಲಿ ನೀನು ಪರಶುರಾಮನಾಗಿ ಖ್ಯಾತಿವಂತನಾಗು, ನಿನಗೇನ್ ಬೇಕು ವರ ಕೇಳು, ನನ್ನ ಮನಸ್ಸನ್ನ ತೃಪ್ತಿಪಡಿಸಿದ್ದೀಯ ಅಂದಾಗ ನನ್ನ ಅಮ್ಮನಿಗೂ ನನ್ನ ಸಹೋದರಿಗೂ ಜೀವ ಕೊಡಿ ಅಪ್ಪಾಜಿ ಅಂತ ಕೇಳ್ತಾನಂತೆ. ಜೀವ ಕೊಡ್ತಕ್ಕಂಥದ್ದು ಆ ಒಂದು ಭಾವದಿಂದ ತಾನು ಮಾತೃವನ್ನ ಹತ್ಯೆ ಮಾಡಿದ್ದು ಮಾತ್ರ ತಪ್ಪೆ. ಅದಕ್ಕೆ ಕೇಳ್ಕೊತಾನಂತೆ, ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ. ನೋಡಿ ಪರಶುರಾಮರ ತಾಕತ್ತು ಎಷ್ಟಿದೆ ಅಂದ್ರೆ, ಅವ್ರ ತಂದೆ ತಾಯಿಯನ್ನ ಜೀವಂತವಾಗಿ ಸ್ವರ್ಗಕ್ಕೆ ಬಾಣಗಳ ಶರೆಯಲ್ಲಿ ಮೆಟ್ಟಿಲು ಕಟ್ಟಿ ಪ್ರತಿನಿತ್ಯ ನೋಡ್ಕೊಂಡು ಬರೋರಂತೆ. ಬೆಳಿಗ್ಗೆಯೇ ಪ್ರಾತಃ ಕಾಲದಲ್ಲಿಯೇ ಹೋಗಿ, ಇವತ್ತಿಗೂ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮರು ಒಬ್ಬರು ಇದ್ದಾರೆ ಅನ್ನತಕ್ಕಂಥ ಮಾತಿದೆ. ಹೇಗೆ ಹನುಮಂತ ಒಂದು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರೋ, ಪರಶುರಾಮರು ಒಬ್ಬರೇ, ಅಶ್ವತ್ಥಾಮನು ಒಬ್ಬರೇ. ಈ ಒಂದು ಪರಶುರಾಮರು ಮೇಲಕ್ಕೆ ಹೋಗಿ ಪ್ರಾತಃ ಕಾಲದಲ್ಲಿಯೇ ಸ್ನಾನ ಮುಗಿಸಿ ಹೋಗಿ ಅವರು ನೋಡಿ ದರ್ಶನ ಮಾಡಿ ಕಾಲಿಗೆ ನಮಸ್ತೆ ಹಾಕಿ ಸ್ವರ್ಗದಿಂದ ಕೆಳಗಡೆ ಬರ್ತಿದ್ರಂತೆ. ಆ ಒಂದು ಬಾಗಿಲನ್ನ, ಆ ಒಂದು ಮೆಟ್ಟಿಲನ್ನ ಮುರಿತಕ್ಕಂಥದ್ದು ಶ್ರೀರಾಮಚಂದ್ರರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರ ತಾಕತ್ತು ಎಷ್ಟಿತ್ತು ಅಂತ ಹೇಳಿಬಿಟ್ಟು. ಕಾರ್ತಿವೀರ್ಯಾರ್ಜುನ ಅಂದ್ರೆ ದತ್ತಾತ್ರೇಯರ ಪ್ರಿಯ ಶಿಷ್ಯ. ಯಾವ ರೀತಿ ಅಂದ್ರೆ ಆತನ ಉದ್ದಟತನ, ಆತನ ಆಟ ವಿನೋದ ಅಂದ್ರೆ ಆತನಿಗೆ 1000 ಕೈಗಳು. ರಾವಣನನ್ನ ರಾವಣ ಬ್ರಹ್ಮ ಅಂತೀವಿ. ರಾವಣನ ಶಕ್ತಿ ಅಪರಿಮಿತ. ಉದ್ದೀಶ ತಂತ್ರದಲ್ಲಿ ಆತ ಮುಕ್ಕಣ್ಣನಾಗಿ ವಿಷ್ಣುವಾಗಿ ಬ್ರಹ್ಮನಾಗಿ ಕ್ಷಣ ಮಾತ್ರದಲ್ಲಿ ನಿಂತ್ಕೋತಿದ್ದಂತೆ. ಮೂವರಾಗಿಯೂ ನಿಂತ್ಕೋತಿದ್ದಂತೆ. ಆತನನ್ನ ಪೂಜೆ ಮಾಡ್ತಿದ್ದರಂತೆ ಎಲ್ಲರೂ ಲಂಕಾಪುರಿಯಲ್ಲಿ. ಅಂತ ಒಂದು ರಾವಣನನ್ನ ಬರೀ ತನ್ನ ಒಂದು ರೋಮದಿಂದ ಜಗಜಟ್ಟಿ ವಾಲಿ ಅಲ್ಲಾಡಿಸಿದ್ರೆ ಆ ವಾಲಿಯನ್ನ ಕಾರ್ತಿವೀರ್ಯಾರ್ಜುನ ಕದಡಿಸಿದ್ನಂತೆ.
ಅಂತ ಕಾರ್ತಿವೀರ್ಯಾರ್ಜುನ 1000 ಕೈಗಳಲ್ಲಿ ಒಂದ್ಸಲಿ ಸುಮ್ಮನೆ ಸಮುದ್ರಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ತಿರ್ಬೇಕಾದ್ರೆ ಆತನಿಗೆ 1000 ಸಖಿಯರು, ಗರ್ಲ್ ಫ್ರೆಂಡ್ಸು. ಅವರೆಲ್ಲ ನಮ್ಗೆ ನೀರು ಬಂದು ಹೊಡಿತಾ ಇದೆ, ಅರ್ಜುನ, ಕಾರ್ತಿವೀರ್ಯಾರ್ಜುನ ಏನಾದ್ರೂ ಮಾಡು, ಸಮುದ್ರ ತೊಂದರೆ ಕೊಡ್ತಿದೆ ಅಂದ್ರೆ, ಬೇಜಾರು ಯಾಕೆ ಮಾಡ್ಕೋತೀರ, ಇರ್ರಿ ಅಂತೇಳಿ 1000 ಕೈಗಳಿಂದ 500 ಕೈಗಳಿಂದ ಸಮುದ್ರ ನಂಗೆ ಇಟ್ಬಿಟ್ಟು ಬನ್ನಿ ಮಲ್ಕೊಳ್ಳಿ ನನ್ನ ಜೊತೆ ಆಟ ಆಡಿ ಅಂತ ನೀರನ್ನು ಸ್ವಲ್ಪ ತೆಗೆದು ಅವ್ರ ಮೇಲೆ ಆಟ ಆಡಿಸ್ತಿದ್ನಂತೆ. ಸಮುದ್ರವನ್ನು 500 ಕೈಗಳಲ್ಲಿ ಹಿಂಗೆ ತಳ್ಳಿಬಿಟ್ಟು ಲೆಕ್ಕ ಹಾಕೊಳ್ಳಿ ಅವನ ತಾಕತ್ತೆಂಥದ್ದು ಅಂತ. ಅಂತ ತಾಕತ್ತಿನ ವ್ಯಕ್ತಿಯನ್ನ ಪರಶುರಾಮರು ಹೊಡೆದಾಕ್ತಾರೆ. ಅಂತ ಪರಶುರಾಮರ ಗರ್ವವನ್ನ ಶ್ರೀರಾಮಚಂದ್ರರು ಹೊಡೆದಾಕ್ತಾರೆ. ಅಂತ ಶ್ರೀರಾಮಚಂದ್ರರು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದು ನಮ್ಮ ಚೆಲುವರಾಯ ಸ್ವಾಮಿಯನ್ನ ಅಂದ್ರೆ ಯೋಚನೆ ಮಾಡಿ ನೋಡಿ. ಅಂತ ಪರಶುರಾಮರು ನೆಲೆಸಿದಂಥ, ಪೂಜೆ ಮಾಡಿದ್ದಂಥ ಒಂದು ವಿಸ್ಮಯಕಾರಿ ಶಕ್ತಿಯ ಕೇಂದ್ರ ನಮ್ಮ ನಂಜನಗೂಡು ನಂಜುಂಡೇಶ್ವರ. ಆ ಶಿವಲಿಂಗವನ್ನ ಯಾರಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅದರಲ್ಲೊಂದು ರೇಖೆ ಇದೆ, ಅದು ಕೆಳಗಡೆಯಿಂದ ಮೇಲಕ್ಕೆ, ಅಲ್ಲೊಂದು ಕೌತುಕ ಇದೆ. ಅದು ಏನು ಯಾವುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಯಾಕಂದ್ರೆ ಇವತ್ತು ನಂಜುಂಡೇಶ್ವರ ರಥೋತ್ಸವ. ಕಾದು ನೋಡಿ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಯಾದವ ಕ್ಷೇತ್ರ ವೈರಮುಡಿ ಕ್ಷೇತ್ರ ಆದ್ರೆ ಗೌತಮ ಕ್ಷೇತ್ರ ಆಗುತ್ತೆ ನಂಜನಗೂಡು ಕ್ಷೇತ್ರ. ನೋಡಿ, ಇವತ್ತು ನಂಜನಗೂಡು ಶ್ರೀಕಂಠಮುಡಿ ಉತ್ಸವವಾದರೆ 24ನೇ ತಾರೀಕು ಭಾನುವಾರ ಬಹು ದೊಡ್ಡದಾಗಿ ದೊಡ್ಡ ಜಾತ್ರೆ ಅಂತ ನಡೆಯುತ್ತೆ. ಅದನ್ನು ನೋಡೋಕೆ 2 ಕಣ್ಣು ಸಾಲದು. ಗೌತಮ ಋಷಿಗಳಿಗೆ ಅಹಲ್ಯ ಅನ್ನತಕ್ಕಂಥ ಪತ್ನಿ ಇರ್ತಾಳೆ. ಈ ಒಂದು ಇಂದ್ರ ಏನು ಮಾಡ್ತಾನೆ ಅಂದರೆ, ಗೌತಮನ ವೇಷ ಹಾಕ್ಕೊಂಡು ಅವ್ರು ಇಲ್ಲಿದ್ದ ಟೈಮ್ನಲ್ಲಿ ಬಂದು ಕೋಳಿ ಕೂಗೋ ಥರ ಮಾಡಿ ಏನೋ ಒಂದು ಮಾಡಿ ಕೆಡಿಸ್ಬಿಡ್ತಾನೆ. ತಿಳ್ಕೊಂಡಂಥ ಗೌತಮರು ಇಬ್ಬರಿಗೂ ಶಾಪ ಕೊಟ್ಟು ಮನಸ್ಸು ಬೇಜಾರಾಗಿ ಬಂದ್ಬಿಡ್ತಾರೆ. ಹೆಂಡತಿಗೂ ಶಾಪ ಕೊಟ್ಬಿಡ್ತಾರೆ, ಕಲ್ಲಾಗೋಗು. ಗಂಡ ಹೌದು ಅಲ್ವೋ ಅನ್ನೋದಾದ್ರೂ ಗೊತ್ತಾಗೋದಿಲ್ವಾ? ಒಬ್ಬ ಪರಪುರುಷ ಗಂಡನ ವೇಷದಲ್ಲಿ ಬಂದು ಆತ ಒಂದು ನಟನೆ ಮಾಡೋದು ಗೊತ್ತಾಗೋದಿಲ್ವಾ? ಹೆಣ್ಣಿಗೆ ಪ್ರಜ್ಞೆ ಇರಬೇಕು ನೋಡಿ. ಆಗಲೇ ಅದನ್ನ ತಿಳ್ಕೊಂಡಿದ್ದಂಥ ಗುರುಗಳು, ಪ್ರಜ್ಞೆ ಇರಬೇಕು. ಯಾರಿದ್ದಾರೆ, ಎಷ್ಟೇ ವೇಷ ಹಾಕ್ಕೊಂಡು ಬಂದಿದ್ರು ಅವನ ಕಪಟ ವೇಷಧಾರಿ ಅನ್ನತಕ್ಕಂಥದ್ದು ಹೆಂಡತಿಗೆ ಮಾತ್ರ ಗೊತ್ತಾಗುತ್ತಂತೆ. ತಾಯಿಗೂ ಗೊತ್ತಾಗುವುದು ಸ್ವಲ್ಪ ಕಷ್ಟವಾದರೂ ಹೆಂಡತಿಗೆ ಮಾತ್ರ ಆ ವಾಸನಾ ಶಕ್ತಿ ಇರುತ್ತೆ. ಅಷ್ಟು ವಾಸನೆಯಲ್ಲಿ ಮರೆತು ಹೋಗಿದ್ದ, ಅಷ್ಟು ಒಂದು ದೇಹದ ಮೇಲೆ ಮೋಹವ ಅಂತ ಹೇಳಿ ಶಾಪ ಕೊಟ್ಟು ಹೊರಟೋಗ್ತಾರೆ. ಬೇಸರ ಆಗಿ ಇಲ್ಲಿ ಬಂದು ಈ ಒಂದು ಗೌತಮ ಕ್ಷೇತ್ರ, ಯಾರು ಕಪಿಲ ಕೌಂಡಿನ್ಯ ನದಿಗಳ ಒಂದು ತೀರದಲ್ಲಿ ವಾಸಿಸ್ತಾರೋ, ಆ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಯಾವುದೇ ತರವಾದಂಥ ರೋಗಗಳು ಬರುವುದಿಲ್ಲ ಅನ್ನತಕ್ಕಂಥ ಪ್ರತೀತಿ ಇರತಕ್ಕಂಥ ಕ್ಷೇತ್ರ ಅದು ನಂಜನಗೂಡು ಕ್ಷೇತ್ರ. ಇಲ್ಲಿ ಬಂದು ನೆಲೆಸಿ ತಪಸ್ಸು ಮಾಡ್ಕೋತಾರೆ, ಶಾಂತಿಯನ್ನು ಪಡಿತಾರೆ, ಆ ಒಂದು ಶಿವನನ್ನ ಮೆಚ್ಚಿಸ್ಕೋತಾರೆ. ಅವತ್ತಿನಿಂದ ಗೌತಮ ತಿರುನಾಳ್ ಅನ್ನತಕ್ಕಂಥ ಒಂದು ಹೆಸರನ್ನ ಈ ಒಂದು ರಥೋತ್ಸವಕ್ಕೆ ಇಡತಕ್ಕಂಥದ್ದು ಮಾಡ್ತಾರೆ. ಅದರಲ್ಲೂ ಮಖ ನಕ್ಷತ್ರದಲ್ಲಿ ವಿಶೇಷವಾಗಿ ಈ ಒಂದು ರಥೋತ್ಸವನ್ನ ನಡೆಸ್ತಕ್ಕಂಥ ಒಂದು ಪ್ರಭಾವ ಅದು 24ನೇ ತಾರೀಕೆ ಬರುತ್ತೆ ನೋಡಿ. ಆಗಲೇ ಆಗ ಇಟ್ಟಂತ ಮಖ ನಕ್ಷತ್ರದ ರಥೋತ್ಸವ ಪ್ರಭಾವ ಈ ಭಾನುವಾರವೂ ಮಖ ನಕ್ಷತ್ರವೇ. ಆಗ ರಾಮಯ್ಯ ತನ್ನ ತಂದೆ ತೃಪ್ತಿಗೋಸ್ಕರ ಚೆಲುವರಾಯ ಸ್ವಾಮಿಯನ್ನ ಪಟ್ಟಕ್ಕೆ ಕುಂದಿರಿಸಿ, ಅದೇ ಪುಷ್ಯ ನಕ್ಷತ್ರ ನಾನು ಹತ್ತಲಿಲ್ಲ, ನನ್ನ ಅಪ್ಪಯ್ಯ ನೋಡ್ಲಿಕ್ಕಾಗಲಿಲ್ಲ, ಅದೆಲ್ಲೋ ಕೆಟ್ಟದಾಗ್ಬಿಡುತ್ತೇನೋ ಅನ್ನತಕ್ಕಂಥದ್ದು, ಅಪ್ಪಯ್ಯನಿಗೆ ನೋವಾಗ್ಬಿಡುತ್ತೇನೋ ಅನ್ನೋ ಒಂದು ಇದರಿಂದ ಆ ಒಂದು ಉತ್ಸವ ಮೂರ್ತಿಯನ್ನಿಟ್ಟು ಪಟ್ಟಾಭಿಷೇಕ ಏರಿಸಿದ ದಿನ ನಾಳೆ, ಅದು ಪುಷ್ಯ ನಕ್ಷತ್ರ. ನೋಡಿ ಎಷ್ಟು ವಿಶೇಷ. ಇನ್ನೊಂದು ಕಾಕತಾಳೀಯ ಗೊತ್ತಿದೆಯಾ? ಗೊತ್ತೋ ಗೊತ್ತಿಲ್ಲದೆಯೋ ಅಷ್ಟಗ್ರಹ ಕೂಟವೊಂದು ಅತಿ ಶೀಘ್ರದಲ್ಲಿಯೇ ನಡೆಯುತ್ತಿದೆ. ಅದರ ಒಂದು ಮುನ್ಸೂಚನೆ ನಾ ಹೇಳಿದ್ದೆ, ದೇಶದ ರಾಜಕೀಯದ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ನೋಡಿ, DMK ಪಕ್ಷ ಬೆಂಬಲ ವಾಪಸ್ ತಗೊಂಡಿದ್ದಾರೆ. ನಿನ್ನೆ ಹೇಳಿದ್ದೆ, ನಡೆಸ್ತಾರೆ ಒಂದು ಎಡವಟ್ಟು ಅಂದರೆ ಅಷ್ಟು ಬೇಗ ಒಂದು CBI ರೈಡ್ ಕೂಡ DMK ಮಗನ ಮೇಲೆ ನಡೆದಿರ್ತಕ್ಕಂಥ ಒಂದು ಪ್ರಭಾವ. ಸೊ ಎಷ್ಟು ಒಂದು ಸ್ಪೀಡ್ ಇದೆ ನೋಡಿ. ಯು ಬಿ ವಿತ್ ಮೀ, ಐಲ್ ಬಿ ವಿತ್ ಯು. ಯು ಆರ್ ಔಟ್, ಐಲ್ ಟೇಕ್ ಕೇರ್. ನೀನು ಹೇಗೆ ಬಡಿಬೇಕು ಅನ್ನೋದು ಗೊತ್ತಿದೆ. ರಾಜಕೀಯ ತಂತ್ರಗಾರಿಕೆಯ ಒಂದು ದುರಾಲೋಚನೆ, ಭ್ರಷ್ಟಾಚಾರದ ಪರಮಾವಧಿ ಅನ್ನೋದು ಇದರ ಸೂಚನೆ. ಈ ಅಷ್ಟಗ್ರಹ ಕೂಟ ನಡೆಯುವುದು ತೋರಿಸುತ್ತೆ ಅನ್ನತಕ್ಕಂಥದ್ದು. ಇದಕ್ಕೆಲ್ಲ ಪಾಠ ಕಲಿಸ್ಬೇಕು ಅಂದರೆ
ಪ್ರತಿಯೊಬ್ಬರು ಹೊರಗಡೆ ಬಂದು ಸರಿಯಾದ ವ್ಯಕ್ತಿಗೆ ಓಟ್ ಹಾಕಬೇಕು. ಇರಲಿ, ಪರಶುರಾಮರು ಆ ಒಂದು ನಂಜುಂಡೇಶ್ವರ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಅವ್ರ ದಾರಿಲಿ ಬರ್ತಾ ಫುಲ್ಲು ಪೊದೆಗಳು ಆ ಕೊಡಲಿಯಿಂದ ಕಡಿತಾ ಬರ್ತಿರ್ತಾರೆ ದಾರಿ ಮಾಡಿಕೊಂಡು. ಅವರಿಗೆ ತಾವು ಮಾಡಿದ ತಪ್ಪಿನ ಒಂದು ಯೋಚನೆ. ಆ ಕಡಿತಾ ಬರ್ತಿರ್ಬೇಕಾದ್ರೆ ಆ ಒಂದು ಗಿಡಗಳು, ವಿಷ, ಮುಳ್ಳುಗಳು, ಪೊದರೆಗಳೆಲ್ಲ ಇರ್ತಾವಲ್ಲ ದಾರಿ ಮಾಡಬೇಕು ಅಂತ, ಹೀಗೆ ಕತ್ತರಿಸ್ತಾ ಬರ್ಬೇಕಾದ್ರೆ ಈಗ ನೋಡ್ತಾರೆ ಏನಕ್ಕೂ ತಗಲ್ದಂಥ ಅನುಭವ, ಏನೋ ಸದ್ದು. ನೋಡಿದ್ರೆ ಪೂರ್ತಿ ಆ ಕೊಡಲಿ, ಆ ಪರಶು ಬಂದು ರಕ್ತಮಯವಾಗಿ ಬಿಟ್ಟಿದೆ. ಇದೇನಪ್ಪ ರಕ್ತ ಹೋಗ್ತಿದೆಲ್ಲ ಅಂತ ನೋಡಿದ್ರೆ ಶಿವಲಿಂಗ ಹಾಕಿಬಿಟ್ಟಿದ್ದಾರೆ. ಓಹೋ, ಇದರಲ್ಲಿ ಜೀವವಿದೆ, ಇದು ಪರಶಿವನ ಕ್ಷೇತ್ರವೇ ಇದು ಅಂತ ಹೇಳಿ ಅಲ್ಲಿಯೇ ಆ ಪರಶಿವನನ್ನು ಬೇಡ್ಕೋತಾರಂತೆ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಧ್ಯಾನ ಮಾಡ್ತಾರಂತೆ. ಆ ಒಂದು ಭಕ್ತಿಗೆ ಮೆಚ್ಚಿ ಪರಶಿವರು ಆ ರಕ್ತವನ್ನು ನಿಲ್ಲಿಸ್ಕೋತಾರಂತೆ. ಅದನ್ನು ಪ್ರತಿಷ್ಠಾಪಿಸಲ್ಪಟ್ಟಂತ ಒಂದು ಕ್ಷೇತ್ರವೇ ನಂಜನಗೂಡು ಕ್ಷೇತ್ರ. ಇವತ್ತು ಆ ಶಿವಲಿಂಗದಲ್ಲಿ ಆ ಕೊಡಲಿ ಏಟಿ ಇದೆ, ಅದುವೇ ಆ ಒಂದು ಗೆರೆ, ಬೆಳ್ಳಿಯ ಗೆರೆ ಇದೆ. ನೀವು ನೋಡ್ಬೋದು ನಂಜನಗೂಡಿಗೆ ಹೋದ್ರೆ, ಅಷ್ಟು ಅದ್ಭುತ. ಆ ಶಿವಲಿಂಗ ಒಂಚೂರು ವಾಲಿರ್ತಕ್ಕಂಥದ್ದು, ಆ ಗೆರೆ ಕೂಡ ಈ ರೀತಿ ಕಾಣಿಸ್ತಕ್ಕಂಥದ್ದು, ಅಷ್ಟು ವಿಶೇಷ. ಹೋಗ್ತೀವಿ, ನೋಡ್ತೀವಿ, ಗೊತ್ತಿಲ್ಲ ಏನಿದೆ ಏನಿಲ್ಲ ಅಂತಕ್ಕಂಥದ್ದು. ಶಿವನ್ ನೋಡಿಬಿಟ್ಟು ಅಷ್ಟೇ ಅಂತ ಬಂದ್ಬಿಟ್ಟಿರ್ತೀವಿ. ಪ್ರತಿಯೊಂದರಲ್ಲೂ ಆ ಹಿರಿಯರು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಸ್ಮಯಕಾರಿ ಶಕ್ತಿ ಇರತಕ್ಕಂಥದ್ದು. ಸರಿ, ನಂಜನಗೂಡಿಗೆ ಹೋಗ್ತೀರಲ್ವಾ, ಶಿವನೇನೋ ನೋಡಿದ್ರಿ, ಅಮ್ಮನ್ ನೋಡಿದ್ರಿ, ಆ ಪಚ್ಚಲಿಂಗ, ಆ ಟಿಪ್ಪು ಸುಲ್ತಾನ ಇಟ್ಟಿದ್ದ ಲಿಂಗನೂ ನೋಡಿದ್ರಿ, ಆ ಶಾಸನನೂ ಓದಿದ್ರಿ, ಹೊರಗಡೆ ಬಂದು ಆ ದೊಡ್ಡ ಬಸವನ್ನ ನೋಡಿಬಿಟ್ಟು ನಮಸ್ತೆ ಹಾಕಿ ಬಂದ್ರಿ. ಆದ್ರೆ ತಪ್ಪದೆ ಅಲ್ಲಿ ಒಂದು ಚಿತ್ರವನ್ನು ನೋಡಿ ಬರಲೇಬೇಕು. ಇಲ್ಲವೆಂದರೆ ಪ್ರಾಪ್ತಿ ಇಲ್ಲ ಅನ್ನತಕ್ಕಂಥದ್ದು. ಆ ಶಿವನ್ ನೋಡಿದ್ರು ಕೂಡ ಪ್ರಾಪ್ತಿ ಇಲ್ಲ ಅನ್ನತಕ್ಕಂಥದ್ದು. ಎದುರುಗಡೆ ವಿಶೇಷವಾಗಿ ಪರಶುರಾಮ ಕ್ಷೇತ್ರವಿದೆ. ಅಲ್ಲಿ ಹೋಗಿ ಸ್ವಾಮಿಯನ್ನ ದರ್ಶನವನ್ನ ಮಾಡಿದ್ರೇನೆ ನಿಮಗೆ ಪೂರ್ಣವಾದಂಥ ನಂಜುಂಡೇಶ್ವರನ ಅನುಗ್ರಹ ಅನ್ನತಕ್ಕಂಥ ಮಾತಿದೆ ಮೊದಲಿಂದಲೂ. ಯಾಕೆಂದ್ರೆ ಆ ಶಿವಲಿಂಗವನ್ನ ತೋರಿಸ್ಕೊಟ್ಟವರೇ ಪರಶುರಾಮರು. ಅವರನ್ನು ನೋಡದೆ ಬಂದ್ರೆ ನಿಮ್ಮ ಕೋರಿಕೆಗಳು ಯಾವುದು ನಡೆಯುವುದಿಲ್ಲ, ನಡೆಯಲು ಆಗುವುದಿಲ್ಲ ಅನ್ನತಕ್ಕಂಥದ್ದು ಮಾತು. ಇನ್ಮೇಲೆ ಹೋದ್ರೆ ಆ ಪರಶುರಾಮರನ್ನ ನೋಡಿ ಬರ್ತೀರಾ ಅಂತ ನಾನು ಅನ್ಕೋತೇನೆ. ಒಳ್ಳೆದಾಗಿ. ಗುರುಜಿ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಮಾರ್ಚ್ ಮತ್ತೆ ಏಪ್ರಿಲ್ ಬಂತು ಅಂದ್ರೆ ಉತ್ಸವಗಳ ಭರಾಟೆ ಬಹಳನೇ ಜೋರಾಗಿರುತ್ತೆ. ಅದರ ಕುರಿತು ಹೇಳ್ತಾ ಇದ್ರಿ, ನಾವೆಲ್ಲರೂ ಕಾಯ್ತಾ ಇದೀವಿ ಇಂದಿನ ರಾಶಿ ಫಲಗಳು ಹೇಗಿದೆ ನಮ್ಮೆಲ್ರಿಗೂ ಅಂತ ತಿಳಿಲಿಕ್ಕೆ. ರಾಶಿ ಭವಿಷ್ಯಕ್ಕೂ ಮೊದಲು ಇನ್ನೊಂದು ವಿಶೇಷ ಹೇಳ್ತಾನೆ. ನಮ್ಮ ನಂಜುಂಡೇಶ್ವರ ಅಂತ ಹೇಳಿದ್ರೇನೆ, ನೀವು ರಾಜ್ಕುಮಾರ್ ಅವ್ರದ್ದು ಒಂದು ಮೂವಿ ನೋಡಿರ್ತೀರ, ಶ್ರೀಕಂಠ ವಿಷಕಂಠ ಅಂತ ಹೇಳ್ತಾ ಪಂಡ್ರಿಬಾಯಿ ಅವ್ರನ್ನ ಈ ಥರ ಅವ್ರ ಅಮ್ಮನನ್ನ ಈ ಥರ ತೊಗೊಂಡು ಬರ್ತಿರ್ತಾಳೆ. ಎಷ್ಟು ಅದ್ಭುತ ಅಲ್ವಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಂಜುಂಡೇಶ್ವರ ಕೇಳಿದ್ದನ್ನು ವರವನ್ನು ಕೊಡತಕ್ಕಂಥ ವಿಶೇಷವಾದಂಥ ಶಕ್ತಿಯುಳ್ಳಂಥ ದೇವ ಅನ್ನತಕ್ಕಂಥ ಮಾತು ಇದೆ. ಒಂದು ಕಾಲಘಟ್ಟದಲ್ಲಿ ಏನೂ ಇಲ್ಲದೆ ಶ್ರೀಕಂಠೇಶ್ವರನ ಪರಮ ಭಕ್ತರು ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲೇ ಆಡಿ ಬೆಳೆದಿತ್ತು ಅನ್ನತಕ್ಕಂಥ ಮಾತು. ಆ ತಾಕತ್ತು ಅವರೊಬ್ಬರೇ ಅಂತೆ. ಇಷ್ಟು ಒಂದು ದೊಡ್ಡ ಜಾತ್ರೆ ನಡೆದ್ರೆ ರಾಜ್ಕುಮಾರ್ ಅವರು 15 ನಿಮಿಷದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಕಡಿಮೆ ಅಂದ್ರೂ ಒಳಗಡೆ ಹೋಗಿ ದೊಡ್ಡ ಜಾತ್ರೆ ಸಂದರ್ಭದಲ್ಲಿ ಒಂದು 8 ಅವರಿಂದ 12 ಅವರಾದ್ರೂ ಬೇಕಂತೆ ಒಳಗಡೆ ಹೋಗಿ ದೇವರನ್ನು ನೋಡಿ ಪ್ರಸಾದ ತಗೊಂಡು ತೀರ್ಥ ತಗೊಂಡು ಬರ್ಲಿಕ್ಕೆ ಹೊರಗಡೆ. ರಾಜ್ಕುಮಾರ್ ಅವರು 15 ನಿಮಿಷದಲ್ಲೇ ಯುವಕನಾಗಿದ್ದಾಗ ಈಗ ಹೋಗಿ ಬರ್ತಿದ್ರಂತೆ. ವಿಸ್ಮಯಕಾರಿಯಾದಂತಹ ಒಂದು ಬಿಲ್ವ ವೃಕ್ಷವಿದೆ ಅನಾದಿ ಕಾಲದಿಂದಲೂ. ಅದನ್ನು ನೋಡದೆ ಬರಬಾರದು ಅನ್ನತಕ್ಕಂಥ ಮಾತಿದೆ. ಯಾವ ಮಟ್ಟಕ್ಕೆ ಅವರು ರಾಜ್ಕುಮಾರ್ ಅವರು ಆ ಭಗವಂತನನ್ನ ಇಷ್ಟಪಡ್ತಿದ್ರು ಅಂದ್ರೆ, ಅವರ ಮೊದಲ ಏನಾದ್ರೂ ಪಿಕ್ಚರ್ ರಿಲೀಸ್ ಆಗೋಕ್ ಮೊದಲು ಪ್ರಿಂಟು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲೇ ಪೂಜೆ ಆಗಿ ಆನಂತರ ರಿಲೀಸ್ ಆಗಬೇಕು ಅನ್ನತಕ್ಕಂಥ ಒಂದು ಮಾತಿತ್ತು ಅನ್ನೋ ಒಂದು ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಅಷ್ಟು ವಿಶೇಷ. ಅವ್ರಿಗೆ ಅಪಾರವಾದ ನಂಬಿಕೆ. ಏನೂ ಇಲ್ಲದ ಬರಿಗೈಯಲ್ಲಿ ನಿಂತು ಇದ್ದಂಥದ್ದು ತಾನು ಈ ಮಟ್ಟಕ್ಕೇರಿದ್ದು ಆ ಶ್ರೀಕಂಠೇಶ್ವರನಿಂದಲೇ ಅನ್ನುವಂಥ ಬಹುದೊಡ್ಡ ಅವರ ಒಂದು ಮನೆ ದೇವರು ಅನ್ನತಕ್ಕಂಥ ಮಾತು.
ತಮ್ಮ ಊರಿಂದ ಅಲ್ಲಿಗೆ ಬರ್ತಿದ್ರಂತೆ, ಜಾತ್ರೆ ಕಟ್ಕೊಂಡು ತಂದೆ ಜೊತೆ ಬರ್ತಿದ್ರಂತೆ. ಅಷ್ಟು ವಿಶೇಷ ಆಯಿತು ಅಂದರೆ ಒಮ್ಮೆ ಹೋಗಿ ನಂಜುಂಡೇಶ್ವರನ ನೋಡಿ, ಪರಶುರಾಮ ಕ್ಷೇತ್ರವನ್ನು ನೋಡಿ. ಇವತ್ತಿಗೂ 24 ಗಂಟೆ 365 ದಿನ ತಮ್ಮ ಪರಶುವನ್ನು ತೊಳೆದುಕೊಂಡಂಥ ಪುಷ್ಕರಣಿ ತೀರ್ಥ ಕ್ಷೇತ್ರವೊಂದಲ್ಲಿದೆ, ನೋಡ್ಕೊಂಡು ಬನ್ನಿ. ತುಂಬ ವಿಶೇಷವಾದಂಥ ಕ್ಷೇತ್ರ, ನೆಮ್ಮದಿ ಸಿಗುತ್ತೆ, ತುಂಬ ತೃಪ್ತ. ಕಪಿಲಾ ನದಿ ದಡದಲ್ಲಿ ಕುತ್ಕೋಬಿಟ್ರಿ ಅಂದರೆ ಎಲ್ಲ ಮರ್ತೋಗ್ಬಿಡ್ತೀರ. ಭವಬಂಧುಗಳನ್ನು ಕಣ್ಣೀರು ಬರುತ್ತೆ ನಿಮ್ಗೆ. ನಿಜವಾಗ್ಲೂ ನೀರಲ್ಲಿ ಇಳಿತಿದ್ದ ಹಾಗೆ ಎಲ್ಲ ಕಳ್ಕೊಂಡಂಥ ಭಾವ, ಏನೂ ಬೇಡ ಅನ್ನತಕ್ಕಂಥ ಪೂರ್ಣ ತೃಪ್ತ ಭಾವ. ನನಗಂತೂ ತೃಪ್ತಿ ಕೊಟ್ಟಿದೆ, ನಿಮಗೂ ತೃಪ್ತಿ ಕೊಡುತ್ತೆ ಅಂತ ಅನ್ಕೋತೇನೆ. ಇಲ್ಲಿ ಇವತ್ತಿನ ರಾಶಿ ಭವಿಷ್ಯ ಬರೋಣ. ನೋಡಿ, ಇವತ್ತು ಬಂದು ಎಷ್ಟು ಕಾಕತಾಳಿ ಅಂದರೆ, ರೇಣುಕಾಂಬ ರಥ ಚಂದ್ರಗುತ್ತಿಯಲ್ಲಿ, ಅಮ್ಮನ ರಥ. ಇನ್ನು 3 ದಿನ ಆದಮೇಲೆ ಮಗ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ನಂಜುಂಡೇಶ್ವರದಲ್ಲಿ ಆ ಒಂದು ರಥೋತ್ಸವ, ದೊಡ್ಡ ಜಾತ್ರೆ. ನೋಡಿ ಎಷ್ಟು ಕಾಕತಾಳಿ. ಕಾಕತಾಳಿ ಅಲ್ಲ, ಮೊದಲಿಂದಲೂ ನಿಯಮಗಳಲ್ಲೇ ಇರತಕ್ಕಂಥ ಭಾರತೀಯ ಸಂಸ್ಕೃತಿ ಇದು. ಹಿಂದೂ ಸಂಸ್ಕೃತಿ ಅನ್ನೋದಕ್ಕಿಂತ ನಮ್ಮ ಭರತ ಸಂಸ್ಕೃತಿ ಅನ್ನತಕ್ಕಂಥದ್ದು ಅಂತ ಒಂದು ವಿಶೇಷ. ಪಾರ್ಸಿಗಳಿಗೆ ಹೊಸ ವರ್ಷ. ಪಾರ್ಸಿಗಳ ಬಗ್ಗೆನೂ ಒಂದು ಬಹುದೊಡ್ಡ ಕಥೆ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮುಂದೊಂದು ದಿನ ಹೇಳ್ತೇನೆ. ಆ ಪಾರ್ಸಿಗಳು ಅಂದ್ರೇ ಇವತ್ತು ಬಿಸ್ನೆಸ್ ಎಂಪೈರ್. ಇವತ್ತೇನಾದರೂ ಒಂದು ಟಾಟಾ, ಬಿರ್ಲಾ ಈ ಥರ ಕೆಲವೊಂದಿದ್ದಾರೆ. ಆ ಟಾಟಾ ಅಂದ್ರೇ ಪಾರ್ಸಿಗಳು ಅನ್ನತಕ್ಕಂಥ ಒಂದು ಮಾತು. ಅವರಿರೋದೇ ತುಂಬ ಪುಟ್ಟು ಪಂಗಡ, 50,000 to 60,000 ಜನ ಅಷ್ಟೇ. ಅಲ್ಲೂ ಒಂದು ಕತೆ ಇದೆ, ಅವ್ರು ಹೆಂಗೆ ಬಂದರು, ಹೇಗಿದ್ರು. ತುಂಬ ಅದ್ಭುತ. ಅವ್ರ ಬುದ್ಧಿವಂತಿಕೆಯ ಮಹಾದ್ಯೋತಕ ಅದು. ಅಷ್ಟು ಚಾಣಾಕ್ಷರು. ಆ ಒಂದು ಕೂದಲಲ್ಲೂ ಮೊಸರನ್ನು ತೆಗಿಬಲ್ರಂತೆ. ಆ ಕೂದಲು ಗಂಟ್ಕೊಂಡಿರ್ತಕ್ಕಂಥ ಮೊಸರಿದ್ರೆ ಅದರಲ್ಲೂ ತೆಗೀತಕ್ಕಂಥ ತಾಕತ್ತು ಬರೀ ಪಾರ್ಸಿಗಳಿಗೆ ಇದೆ. ಟಾಟಾ ಎಂಪೈರ್ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಅನ್ನೋ ಒಂದು ಮಾತು. ಇಲ್ಲಿ ಮುಂದೊಂದು ದಿನ ಟಾಟಾ ಎಂಪೈರ್ ಬಗ್ಗೆ, ಆ ಪಾರ್ಸಿಗಳ ಬಗ್ಗೆ, ಅವ್ರ ತಾಕತ್ತಿನ ಬಗ್ಗೆ, ಅವ್ರು ಹೇಗೆ ಬಂದರು, ಹೇಗೆ ನಮ್ಮ ಜೊತೆ ಒಂದಾದರು, ನಾವೆಲ್ಲ ಒಂದಾಗಿ ಇದ್ದೇವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ರಾಶಿ ನಕ್ಷತ್ರಕ್ಕೆ ಬರೋಣ. ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ ಪ್ರಭಾವ. ಆ ಗುರು ಚಂದ್ರ ನಕ್ಷತ್ರ ಪ್ರಭಾವದಲ್ಲಿ ಆ ಒಂದು ವೃಷಭ ರಾಶಿಯಲ್ಲಿ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು. ಆ ಶುಕ್ರ ಕೂಡ ಗುರು ನಕ್ಷತ್ರದಲ್ಲೇ ಇರ್ತಕ್ಕಂಥದ್ದು. ಸೊ ಇಟ್ಸ್ ಎ ನೈಸ್ ಡೇ ಫಾರ್ ಎವ್ರಿಥಿಂಗ್. ಬಟ್ ಅದು ಗುರು ನಕ್ಷತ್ರ ಅಲ್ವಾ? ನೋಡೋಣ ಯಾರ್ಯಾರಿಗೂ ಒಳ್ಳೆಯದು. ಗುರು ಅಂದ್ರೇ ರಾಜಕೀಯ, ಸ್ವಚ್ಛಂದ ರಾಜಕೀಯ ಅಂತ ಹೇಳ್ತೇವೆ. ಪರಿಪೂರ್ಣ ತೃಪ್ತ, ಎಷ್ಟೆಷ್ಟು ತೃಪ್ತಿ ಇದೆ ಅಂತ. ಮೇಷರಾಶಿ ಪರಿಪೂರ್ಣ ತೃಪ್ತ ದಿನ. ಆದರೂ ಗಾಬರಿ, ಆತಂಕ ಇದ್ದೇ ಇರುತ್ತೆ. ಒಂಟಿ ಗುರು 2ನೇ ಮನೆಯಲ್ಲಿ. ಸೊ ಇರತಕ್ಕಂಥ ಅಧಿಕಾರ, ಅಂತಸ್ತು, ಸ್ವಲ್ಪ ಗಾಬರಿ, ಆಲೋಚನೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ನಾಳೆ ಹೇಗಪ್ಪ, ಮುಂದಕ್ಕೆ ಹೇಗಪ್ಪ ನಿಭಾಯಿಸ್ತೀನ ಅಂತ. ನಿಭಾಯಿಸ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಗುರುಭಾವ ಆದಷ್ಟು ಒಂಟಿಯಾಗಿದ್ದಾಗ ಶಿವನ ಕ್ಷೇತ್ರಗಳಿಗೆ ಹೋಗಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನಂಜುಂಡೇಶ್ವರ, ಧರ್ಮಸ್ಥಳ, ಅರುಣಾಚಲೇಶ್ವರ, ಮಹದೇಶ್ವರ ಈ ಥರ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಪೂರ್ಣ ತೃಪ್ತ ಭಾವವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹೊಟ್ಟೆ ತುಂಬ ಊಟ, ಮನೆಯಲ್ಲೇ ಕುಳಿತುಕೊಳ್ತಕ್ಕಂಥ ಒಂದು ದಿನ. ನೆನೆಸಿದ ಸಕಲ ಕಾರ್ಯ ಎಲ್ಲವೂ ಆಗ್ತಕ್ಕಂಥದ್ದು. ಆದರೆ ಒಡ ಹುಟ್ಟಿದವರ ವಿಚಾರದಲ್ಲೊಂದು ಏನೋ ಏರುಪೇರುಗಳ ಭಾವ ನೋಡ್ತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿ ಪೂರ್ಣ ಕುಂಭ. ಗುರು ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಆ ಚಂದ್ರ ಗುರು ನಕ್ಷತ್ರದಲ್ಲಿ 2ನೇ ಮನೆಯಲ್ಲಿರೋದ್ರಿಂದ ಇರುವಂಥ ಅಧಿಕಾರದಲ್ಲಿ ಏನಾದರೂ ಏರುಪೇರು ಆಗ್ತಕ್ಕಂಥದ್ದು. ಅಪವಾದ, ಕೋರ್ಟು, ಕಟಕಟಲೆ, ಪೊಲೀಸ್ ಅರೆಸ್ಟು, ಲೋಕಾಯುಕ್ತ, CBI ರೈಡು ಈ ಥರದ್ದು ಆಗ್ಬಿಡ್ಬಹುದು. ಎಚ್ಚರಿಕೆ. ತುಂಬ ಒಳ್ಳೆಯವರಾಗಿರಬೇಕು ಅಂತೆ. ತುಂಬ ಒಳ್ಳೆಯವರಾಗಿರಬಾರ್ದು. ದಾನ ಇರಬೇಕು, ಅಪಾತ್ರ ದಾನ ಆಗಬಾರ್ದು. ಇವತ್ತು ಅಂಥದ್ದು ನೀವು ಮಾಡಿದಂಥ ಒಳ್ಳೆಯದೇ ಕೆಲವೊಂದು ಸಮಯ ಶ್ರೀರಕ್ಷೆಯೂ ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಕೆಲವರು ದುರುಪಯೋಗ. ಸೊ ಎಚ್ಚರಿಕೆಯಿಂದ ನಿಭಾಯಿಸಿ. ಹಣಕಾಸು ವ್ಯವಹಾರ. ಮಿಥುನ ರಾಶಿ ಪರವಾಗಿಲ್ಲ, ಚೆನ್ನಾಗಿದೆ. ಆದರೂ ಗುರು ನಕ್ಷತ್ರದಲ್ಲಿ ಚಂದ್ರ ಇರೋದು, ಹಾಗೂ ಆ ಗುರು ಚಂದ್ರ ನಕ್ಷತ್ರದಲ್ಲಿ 12ನೇ ಮನೆಯಲ್ಲಿರೋದು ಏನಾದರೂ ಅಪವಾದ, ಟೆನ್ಷನ್ನು, ರಾಜಕೀಯದಲ್ಲಿದ್ದರೆ ಓಡಾಟ. ಅಯ್ಯೋ ಮೇ 5ಕ್ಕೆ ಎಲೆಕ್ಷನ್ ಅಂತಪ್ಪ, ಹೆಂಗಪ್ಪ ಒಂದೇ ತಿಂಗಳು ಟೈಮ್ ಇದೆ, ಹೇಗೆ ರೆಡಿ ಆಗೋದು, ಎಲ್ಲಿ ಅಭ್ಯರ್ಥಿ, ಏನೇನು ಮಾಡೋದು, ಪ್ರಚಾರ, ಇದೆಲ್ಲ ಒಂಥರ ಹೋರಾಟ ಅನಿಸುತ್ತೆ. ಉದ್ಯೋಗದಲ್ಲಿದ್ದರೂ ಅಷ್ಟೇ, ಎಲ್ಲ ಒಂದೇ ಸಲ ಇಯರ್ ಎಂಡು, ಕ್ಯಾಲ್ಕುಲೇಷನ್, ಅದು ಇದು ಎಲ್ಲ ಹೊರೆ ಬಿತ್ತು. ಇನ್ಸೆಂಟಿವ್, ಪ್ರಮೋಷನ್ನು ಇದೆಲ್ಲವೂ ಇರ್ತಕ್ಕಂಥ ಮಾಸ. ನಿಮ್ಮ ಅಪ್ರೈಸಲ್ ಮಾಡ್ತಕ್ಕಂಥ ಒಂದು ಮಾಸ. ಆ ಒಂದು ಗಾಬರಿ ಈಗಲಿಂದಲೇ ಶುರು ಆಗುತ್ತೆ. ಕಟಕ ರಾಶಿ ಅದೇನು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೇನೆ.
ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಕಟಕ ರಾಶಿ, ರಾಶಿಯಾಧಿಪತಿ ಆದಂಥ ಚಂದ್ರ 12, ಆ ಚಂದ್ರ ಗುರು ನಕ್ಷತ್ರದಲ್ಲಿದ್ದು ಆ ಗುರು 11ರಲ್ಲಿದ್ದಾನೆ. ಒಳ್ಳೆಯದೆ, ಏನು ತೊಂದರೆ ಏನಿಲ್ಲ. ಮಕ್ಕಳಿಗೋಸ್ಕರ ಖರ್ಚು, ಕುಟುಂಬಕ್ಕೋಸ್ಕರ ಖರ್ಚು, ಆ ಒಂದು ಒಳ್ಳೆ ದೇವರ ದರ್ಶನಕ್ಕೋಸ್ಕರ ಖರ್ಚು, ತಾಯಿ ಆರೋಗ್ಯಕ್ಕೋಸ್ಕರ ಖರ್ಚು, ಒಳ್ಳೆ ಕಾರ್ಯಕ್ಕೋಸ್ಕರ ಖರ್ಚು ತಂದು ಕೊಡ್ತಾನೆ. ಉದ್ಯೋಗದಲ್ಲಿ ಸ್ವಲ್ಪ ಓಡಾಟ ಬಳಲ್ತಕ್ಕಂಥದ್ದಾಗುತ್ತೆ. ಅತಿಯಾದ ಸ್ಟ್ರೆಸ್ಸಿಂದ ಸುಸ್ತಾಗ್ಬಿಡ್ತೀರ. ಇನ್ನು ಸಿಂಹರಾಶಿ, 11ನೇ ಭಾವದಲ್ಲಿ ಚಂದ್ರ ಗುರುಭಾವ, ಆ ಗುರು ಚಂದ್ರ ನಕ್ಷತ್ರ. ಈ ಮೆಡಿಸನ್ನು, ಟ್ರೀಟ್ಮೆಂಟು, ಸರ್ಜರಿ, ಆಪರೇಷನ್ನು ಈ ಥರ ಏನಾದರೂ ಮಾಡಬೇಕು ಅಂದರೆ ಇವತ್ತು ಪ್ರಯತ್ನ ಮಾಡಿ, ಒಳ್ಳೆಯದು. ಗುರು ನಕ್ಷತ್ರದಲ್ಲಿ ವಿಶೇಷ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಗುರು ಬಂದು ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಸೊ ಎಲ್ಲೋ ಮಗು ವಿಚಾರದಲ್ಲಿ ಸ್ವಲ್ಪ ಆತಂಕ ಪಡ್ತಕ್ಕಂಥದ್ದು. ಮಕ್ಕಳಿದ್ರೆ ಅವ್ರ ವಿದ್ಯಾಭ್ಯಾಸ, ಅವ್ರ ಆರೋಗ್ಯ, ಅವ್ರ ಮದುವೆ, ಅವ್ರ ಉಪನಯನ, ಅವ್ರ ಮುಂಜಿ, ಶುಭ ಕಾರ್ಯ, ಈ ಥರ ಏನೋ ಒಂದು ಆತಂಕ ಪಡ್ತಕ್ಕಂಥದ್ದಾದರೂ ಇಟ್ ಫಿಕ್ಸ್ ಅಪ್ ಚೇಂಜಸ್. ಯಾಕಂದರೆ ಚಂದ್ರ ಗುರು ನಕ್ಷತ್ರದಲ್ಲಿ ಪಂಚಮ ಭಾವ ನೋಡೋದ್ರಿಂದ ಅಭಿವೃದ್ಧಿ ಆಗುತ್ತೆ, ಚೇತರಿಕೆ ಆಗುತ್ತೆ, ಒಳ್ಳೆಯದಾಗ್ತಕ್ಕಂಥದ್ದು, ಪೂರ್ಣ ಕುಂಭ, ಶುಭ ಕಾರ್ಯಗಳ ಒಂದು ಅಂಕುರಾರ್ಪಣೆ, ಪೂರ್ಣ ಆನಂದವನ್ನು ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ತೃಪ್ತವಾದ ದಿನ. ಕನ್ಯಾ ರಾಶಿ, ವಿಶೇಷವಾಗಿ ಚಂದ್ರ ದಶಮದಲ್ಲಿ ಗುರುಭಾವದಲ್ಲಿದ್ದು ಆ ಗುರು ಭಾಗ್ಯ. ಉದ್ಯೋಗ, ಭೂಮಿ, ಹೊಸ ಉದ್ಯೋಗ, ಹೊಸ ಕಾರ್ಯ, ಹೊಸ ಸ್ಥಳ ಏನಾದರೂ ಹೋಗಬೇಕು ಮಾಡಬೇಕು ಅನ್ನತಕ್ಕಂಥದ್ದಿದ್ರೆ ವಿಶೇಷವಾದಂಥ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ದಿನ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಪಾಲುದಾರಿಕೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ, ಎಸ್ಪೆಷಲಿ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಆಯ್ತು. ಇನ್ನು ತುಲಾ ರಾಶಿ, ಭಾಗ್ಯಸ್ಥಾನದಲ್ಲಿ ಚಂದ್ರ ಒಂಟಿಯಾಗಿ ಗುರು ನಕ್ಷತ್ರದಲ್ಲಿದ್ದು ಗುರು ಅಷ್ಟಮ. ಇದ್ದಂಥ ಅಧಿಕಾರ ಪದಚ್ಯುತಿ, ಇದ್ದಂಥ ಭಾಗ್ಯ ಥಟ್ಟಂತ ಹೋಯಿತು. ಒಂಟಿ ಗುರು ಪಾಪಿ ಅಂತ ಹೇಳ್ತಿರ್ತವೆ. ಯಾರದೇ ಜಾತಕದಲ್ಲಿ ಒಂಟಿ ಗುರು ಕುಳಿತುಕೋಬಾರ್ದು. ಇವತ್ತು ಆ ಚಂದ್ರ ಒಂಟಿ ಗುರು ಭಾವದಲ್ಲಿ ನಿಮಗೆ ಭಾಗ್ಯದಲ್ಲಿ ಕುಳಿತಿದ್ದಾನೆ. ಆ ಗುರು ಅಷ್ಟಮ. ಏನಾದರೂ ಒಂದು ಸರ್ಕಾರಿ ತಗಾದೆ, ಕೋರ್ಟ್ ತಗಾದೆ, ವ್ಯವಹಾರ ತಗಾದೆ, ಉದ್ಯೋಗದಲ್ಲಿ ಕಿರಿಕಿರಿ ಏನಾದರೂ ಇದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಇಟ್ ಈಸ್ ನಾಟ್ ಯೋರ್ ಡೇ. ರನ್, ಓಡಿ, ಯಾವುದಾದ್ರೂ ಗುರು ಹತ್ರ ಹೊಡೋಗಿ. ಗುರು ಶಾಪ ಎಲ್ಲದಕ್ಕಿಂತಲೂ ದೊಡ್ಡ ಶಾಪ. ಕೈ ಹಿಡಿಯೋ ಅಮ್ಮನೇ ನಮ್ಮನ್ನು ಕೈ ಬಿಟ್ಬಿಟ್ಲು ಅಂದರೆ ಏನಾಗುತ್ತೆ? ಓಡಾಡಿಸೋ ಈ ಪಾದಗಳು, ಕಾಲುಗಳೇ ಇಲ್ಲ ಅಂದಮೇಲೆ ಹಿಂಗೆ ಹೋಗ್ತೀರಾ? ದೃಷ್ಟಿ ತೋರಿಸ್ತಕ್ಕಂಥ ಕಣ್ಣುಗಳಲ್ಲೇ ಒಂದು ದೋಷವಾಗ್ಬಿಡ್ತು ಅಂದರೆ ಏನನ್ನು ನೋಡ್ತೀರಾ? ಸೊ ದೇರ್ ಈಸ್ ಅ ಗುರು ಶಾಪಂ ಫಾರ್ ಯು ಟುಡೇ. ವೆರಿ ಕೇರ್ಫುಲ್. 6ನೇ ಮನೆಯವನು ಬೇರೆ ನಿಮಗೆ ಗುರು ಅಷ್ಟಮದಲ್ಲಿ ಕುಳಿತಿದ್ದಾನೆ, ಪ್ಲಸ್ ಭಾಗ್ಯದಲ್ಲೂ ಕುಳಿತಂಥ ಒಂದು ಭಾವ. ಸೊ ಉದ್ಯೋಗಕ್ಕೆ ಮಹಾ ಕುತ್ತು, ಅಧಿಕಾರಕ್ಕೂ ಕುತ್ತು. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಗುರು ನಕ್ಷತ್ರದಲ್ಲಿದ್ದು ಆ ಗುರು ಚಂದ್ರ ಭಾವದಿಂದ ಲಗ್ನವನ್ನು ನೋಡೋದ್ರಿಂದ ಬರತಕ್ಕಂಥ ಯಾವುದೇ ಕಂಟಕಗಳು ದೂರ. ಅದು ಅಧಿಕಾರ ಇರ್ಬೋದು, ಅಂತಸ್ತು ಇರ್ಬೋದು, ಉದ್ಯೋಗ ಇರ್ಬೋದು, ಕೆಲಸ ಇರ್ಬೋದು, ಮಕ್ಕಳು, ಮೊಮ್ಮಕ್ಕಳು, ವಿವಾಹ, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಒಂದು ದೂರ ಆಗ್ತಕ್ಕಂಥದ್ದು. ಆದರೂ ಚಂದ್ರ ಗುರು ನಕ್ಷತ್ರ ಅಷ್ಟಮ, ಯಾರೋ ಆತ್ಮೀಯರ ವಿಚಾರದಲ್ಲೊಂದು ನೋವು, ಏನೋ ಸಂಕಟ. ಪುಷ್ಯ ನಕ್ಷತ್ರ ನಾಳೆ ಎಚ್ಚರಿಕೆ. ಗುರು ನಕ್ಷತ್ರವಾಗಿ ಪುಷ್ಯ ನಕ್ಷತ್ರ ಅಂದರೆ ಅಸ್ತಂಗತ, ಯಾವುದೋ ಒಂದು ದುರ್ವಾರ್ತೆ ಬಂದು ಹುಡುಕಿ ಬರ್ತಕ್ಕಂಥದ್ರ ಒಂದು ಮುನ್ಸೂಚನೆಯು ಕೂಡ ಕೊಡ್ತಕ್ಕಂಥದ್ದಿಲ್ಲ. ಯಾವುದೋ ಉದ್ಯೋಗದಲ್ಲಿ ಇರತಕ್ಕಂಥದ್ರಲ್ಲಿ ಮಾನಸಿಕ ಕಿರಿಕಿರಿ, ಮನೆಯಲ್ಲಿ ಹಿರಿಯರವರ ಅನಾರೋಗ್ಯ, ದಿಢೀರ್ ಏರುಪೇರು ಆಗ್ತಕ್ಕಂಥದ್ದು ಆಗುತ್ತೆ. ಏನು ಧನುಸು ರಾಶಿ, ಸಪ್ತಮದಲ್ಲಿ ಚಂದ್ರ ಗುರುಭಾವದಲ್ಲಿದ್ದು ಆ ಗುರು ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ. ಮಿಕ್ಕಂತೆ ಕೆಲಸ, ಹೊಸ ಕಾರ್ಯ, ಹೊಸ ಉದ್ಯೋಗ, ವಿದ್ಯಾಭ್ಯಾಸ, ಗಾಡಿ ತಗೋಬೇಕು, ಭೂಮಿ ತಗೋಬೇಕು, ಮನೆ ತಗೋಬೇಕು, ಪಾರ್ಟ್ನರ್ಶಿಪ್ಪು, ಫ್ಯಾಂಟಾಸ್ಟಿಕ್. ನಾಳೆ ಏನಾದರೂ ಅಗ್ರಿಮೆಂಟ್ಸ್ ಮಾಡ್ಕೊಂಡ್ರಿ ಅಂದರೆ ಇನ್ನೂ ಫ್ಯಾಂಟಾಸ್ಟಿಕ್. ಯಾಕಂದರೆ ದಶಮಿ ಬೀಳುತ್ತೆ. ದಶಮಿ ಪುಷ್ಯ ನಕ್ಷತ್ರ, ಆ ಶನಿ ನಿಮಗೆ 11ನೇ ಭಾವ, ಸೂಪರ್, ತೊಂದರೆ ಏನೂ ಇಲ್ಲ. ಏನು ಮಕರ ರಾಶಿ, 6ನೇ ಮನೆಯಲ್ಲಿ ಚಂದ್ರ. ದಿಢೀರ್ ಉದ್ಯೋಗ ಹೋಯ್ತು, ಅಧಿಕಾರ ಹೋಯ್ತು, ಸ್ಥಾನ ಹೋಯ್ತು. ಯು ಕೆನ್ ನಾಟ್ ಹ್ಯಾವ್ ಕಂಟ್ರೋಲ್ ಆಫ್ ಯುವರ್ ಶಿಪ್. ಅಂದರೆ ನಿಮ್ಮ ಮನೆ ನಿಯಂತ್ರಣ ಹೋಗೋದು, ನೀವೇನು ಬಾಸ್ ಆಗಿದೆ ನಿಮ್ಮ ನಿಯಂತ್ರಣ ಹೋಗೋದು. ದೊಡ್ಡ ಒಂದು ಬಿಸ್ನೆಸ್ ನಡೆಸ್ತಿದ್ರೆ ದಿಢೀರ್ ಅಂತ IT ರೈಡೋ, ಇಲ್ಲ ಕ್ರೆಡಿಟ್ ಆಗೋದು, ಸಾಲ ಆಗೋದು, ಸೇಲ್ಸ್ ಟ್ಯಾಕ್ಸ್ ಪ್ರಾಬ್ಲಮ್ಮು, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್, ವರ್ಕರ್ಸ್ ಪ್ರಾಬ್ಲಮ್ಮು, ಈ ಥರದ್ದು ಒಂದು ಭಾವವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಇಟ್ ಈಸ್ ನಾಟ್ ಯುವರ್ ಡೇ. ಗುರು ಬೇರೆ ಪಂಚಮದಲ್ಲಿ ಒಂಟಿ,
ದಂಡನಾಯಕ ನೀವೊಬ್ಬರೇ, ದಂಡಾಳೆ ಇಲ್ಲ, ಕತ್ತಿ ಹಿಡ್ಕೊಂಡು ಒಬ್ಬರೇ ಊರಿಗೆಲ್ಲ ಒಬ್ಬನೇ ದಂಡನಾಯಕ ಅಂತೆ, ಯಾರೂ ಇಲ್ಲ ಅಂದಮೇಲೆ. ಸೊ ಆ ರೀತಿ ಭಾವ ಆಗ್ತಕ್ಕಂಥದ್ದಾಗುತ್ತೆ. ಹೋಗಿ ಆ ಷಷ್ಠ ಭಾವದಲ್ಲಿ ಚಂದ್ರ, ಗುರು, ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ, ಸಾಯಿ ಮಂದಿರಕ್ಕೆ, ಶಿವನ ದೇವಸ್ಥಾನಗಳಿಗೆ, ಶಿವನ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮಾಡಿ. ಕುಂಭರಾಶಿ ಪೂರ್ಣ ಕುಂಭ, ಚಂದ್ರ ಗುರುಭಾವದಲ್ಲಿದ್ದು ಆ ಗುರು ಸುಖಭಾವದಲ್ಲಿ ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ವಿಶೇಷವಾದಂಥ ಹೆಸರು, ಖ್ಯಾತಿ, ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಆಕಸ್ಮಿಕ ಒಂದು ಪ್ರಯಾಣ ಇವೆಲ್ಲವನ್ನ ನೋಡ್ತಕ್ಕಂಥದ್ದು. ನಾಳೆ ಪುಷ್ಯ ನಕ್ಷತ್ರ ವಿಶೇಷ, ಆಕಸ್ಮಿಕವಾಗಿ ಬಹುದೊಡ್ಡ ಗುರು ಒಂದು ಭೇಟಿಯಾಗೋದು, ಬಹುದೊಡ್ಡ ಕಾರ್ಯಕ್ಕೆ ಸಿಗ್ನೇಚರ್ ಹಾಕೋದು ಆರಂಭ ಆಗ್ತಕ್ಕಂಥ ಪ್ರಭಾವ. ಇನ್ನು ಮೀನರಾಶಿ ಪೂರ್ಣ ಕುಂಭ, ಏನು ಯೋಚನೆ ಮಾಡಬೇಡಿ. ಆದರೂ ಚಂದ್ರ ಗುರುಭಾವದಲ್ಲಿ ಒಬ್ಬನೇ ಇದ್ದಾನೆ 4ನೇ ಮನೆಯಲ್ಲಿ. ಒಂಟಿ ಗುರು ಪಾಪಿ, ತಾಯಿ ಕಡೆನೋ ತಂದೆ ಕಡೆನೋ, ಚಂದ್ರ ಅತ್ತೆ ಕಡೆನೋ ಅಣ್ಣನ ಕಡೆನೋ ಯಾವುದೋ ಬಂಧು ಓರ್ವರ ಒಂದು ವಿಚಾರದಲ್ಲಿ ನೋವಾಗ್ತಕ್ಕಂಥದ್ದು. ಭೂಮಿ ತಗೊಳ್ಳೋದೋ ಗಾಡಿ ತಗೊಳ್ಳೋದೋ ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ. ಪ್ರಯಾಣ ಮಾಡೋದು ಅಭಿವೃದ್ಧಿ, ಹೊಸ ಕಾರ್ಯ, ಹೊಸ ಉದ್ಯೋಗ, ಹೊಸ ಬಿಸ್ನೆಸ್ ಪ್ಲಾನಿಂಗ್ ಸೂಪರ್. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಗೊತ್ತಿದೆ ಅಲ್ವಾ? ನಾಳೆ ವೈರಮುಡಿ ವಿಶೇಷಾಂಕ. ಒಳ್ಳೆದಾಗ್ಲಿ. ಖಂಡಿತ ಕಾಯ್ತಾ ಇರ್ತೀವಿ ಗುರುಜಿ ನಾಳೆಗಾಗಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ